ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ಶಾಕ್ ಕೊಟ್ಟಿದೆ. ಅಂತಿಂತ ಶಾಕ್ ಅಲ್ಲ, ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿರುವಂಥದ್ದು. 46% ಪ್ರಯಾಣ ದರವನ್ನು ಏರಿಕೆ ಮಾಡಿದೆ. ಹಂಗಾಗಿ ಸಾರ್ವಜನಿಕರು ಸಹಜವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾವ ಮಾನದಂಡದ ಮೇಲೆ ಈ ರೀತಿಯಾಗಿ ಏಕಾಏಕಿ 46% ದರವನ್ನು ಏರಿಕೆ ಮಾಡಿದ್ರು ಅಂಥೇಳಿ, ಯಾವ ಕಾರಣಕ್ಕಾಗಿ ಅಂತ. ಇಲ್ಲಿ ಈ ರೀತಿಯಾಗಿ ದರ ಏರಿಕೆ ಮಾಡಿರೋದ್ರಿಂದಾಗಿ ಸಹಜವಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ನೋಡಿ, BMTC, KSRTC ಆಯಿತು, ಇದಾದ ನಂತರ ಈಗ ಮತ್ತೆ ಮೆಟ್ರೋ ದರ ಏರಿಕೆ ಆದರೆ ಜನ ಹೇಗೆ ಬದುಕೋದು ಅಂತೇಳಿ ಸಹಜವಾಗಿ ಆ ರೀತಿಯ ಪ್ರಶ್ನೆಗಳು ಹುಟ್ಟೋದು ಸಹಜ. ಬಟ್ ಇದರ ಹಿಂದೆ ಇರುವಂಥ ಉದ್ದೇಶ ಏನು? ಈಗ ನಿನ್ನೆಯಿಂದ ಜನಸಾಮಾನ್ಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಭಿಯಾನವನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ. ದೇಶದಲ್ಲೇ ಈ ಮೆಟ್ರೋ ದರ ಇದೆಯಲ್ಲ, ನಮ್ಮದೇ ಆಗಿರೋದು. ಈಗ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ದರ ಜಾಸ್ತಿ ಮಾಡಿರುವಂಥ, ಸೊ ಹಂಗಾಗಿ ಸಹಜವಾಗಿ ಬೇಸರ ಅಂತೂ ಇದೆ. ನಮಗಂತೂ ಹೊಟ್ಟೆ ಉರಿತಾ ಇದೆ ನಿಜವಾಗ್ಲೂ ಕೂಡ. ಈ ರೀತಿಯಾಗಿ ನೀವು ಏಕಾಏಕಿಯಾಗಿ 50% ಏರಿಕೆ ಮಾಡ್ತೀರಿ ಅಂತಂದರೆ ಸ್ವಲ್ಪ ತಲೆ ಇದ್ದವ್ರು ಹಂಗೆ ಮಾಡಲ್ಲ. ಇದನ್ನು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ದುಬಾರಿ ಮೆಟ್ರೋ ಪ್ರಯಾಣಿಕರ ಆಕ್ರೋಶ. ಮೆಟ್ರೋ ದರ ಏರಿಕೆಯಾದ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ದಿನನಿತ್ಯ ಪ್ರಯಾಣ ಮಾಡುವಂಥ ಪ್ರಯಾಣಿಕರು, ಮೆಟ್ರೋ ಪ್ರಯಾಣಿಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಆಫೀಸ್ ಹೋಗ್ಬೇಕು ಅಂತಂದ್ರೆ ಬಸ್ಸಲ್ಲೇ ಹೋಗ್ತಾ ಇದ್ವಿ. ಆದ್ರೆ 10 ನಿಮಿಷದ ಆಫೀಸ್ ದಾರಿ ಕೂಡ ನಮಗೆ ಅರ್ಧ ಗಂಟೆ ಆಗ್ತಾ ಇತ್ತು. ಸೊ ಹಾಗಾಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಮೆಟ್ರೋನ ಪ್ರಿಫರ್ ಮಾಡಿದ್ವಿ. ಮೆಟ್ರೋದಲ್ಲಿ ನಾವು ಆನ್ ಟೈಮ್ ಆಫೀಸಿಗೆ ಹೋಗ್ಬೋದು, ಮತ್ತೆ ಕಮ್ಮಿ ದರದಲ್ಲಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆ, ನಮ್ಮ ಮೆಟ್ರೋ ಅಂತ ಹೇಳ್ಬಿಟ್ಟು ನಾವು ಮೆಟ್ರೋದಲ್ಲೇ ಹೋಗ್ತಾ ಇದ್ವಿ. ಆದ್ರೆ ಇವಾಗ ಇದ್ದಕ್ಕಿದ್ದಂಗೆನೆ ಮೆಟ್ರೋ ದರ 46% ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದ್ರ ಡಬಲ್ ರೇಟ್ ಆಗ್ಬಿಟ್ಟಿದೆ. ಸೊ ಮೆಟ್ರೋ ದರ ಕೂಡ. ಸೊ ಹಾಗಾಗಿ ನಮ್ಗೆ ಇದರಿಂದ ತುಂಬಾನೇ ಕಷ್ಟ ಆಗ್ತಾ ಇದೆ. ಎಷ್ಟೋ ಜನ ಕೂಲಿ ಮಾಡ್ಕೊಂಡಿರೋರು ಕೂಡ ನಾವು ಮೆಟ್ರೋದಲ್ಲಿ ಓಡಾಡೋರ್ನ ನೋಡಿದೀವಿ. ಯಾಕಂದ್ರೆ ಆನ್ ಟೈಮ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಕೂಲಿ ಮಾಡ್ಕೊಂಡು ತಿನ್ನೋರು ಕೂಡ ಮೆಟ್ರೋದಲ್ಲಿ ಆರಾಮಾಗಿ ಹೋಗ್ಬೋದು ಅನ್ನೋಂತ ಒಂದು ನಂಬಿಕೆ ಇತ್ತು. ಆದ್ರೆ ಇವಾಗ ಅದು ಕೂಡ ತೊಂದರೆ ಆಗ್ತಾ ಇದೆ. ಸೊ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ಕೂಲಿ ಮಾಡ್ಕೊಂಡು ತಿನ್ನೋರಾಗಿರ್ಬೋದು, ಎಷ್ಟೊಂದ್ ಜನ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಅಂತ ಬಂದಿರೋರು ಮೆಟ್ರೋನ ಪ್ರಿಫರ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಮೆಟ್ರೋ ದರ ಜಾಸ್ತಿ ಆಗಿರೋದಕ್ಕೆ ಎಲ್ಲರಿಗೂ ಹೊಡೆತ ಬೀಳ್ತಾ ಇದೆ. ಸೊ ಇದನ್ನ ಇವಾಗಲೇ ಯಾರಾದ್ರೂ ಮೇನ್ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ವಾಯ್ಸ್ ರೈಸ್ ಮಾಡ್ಬೇಕು ಅಥವಾ ಇದಕ್ಕೊಂದು ಕ್ರಮನ ತಗೋಬೇಕು ಅಂತ ಹೇಳಿ ನಾವು ಆಸೆ ಪಡ್ತೀವಿ. ಯಾಕಂದ್ರೆ ಎಷ್ಟೊಂದ್ ಜನ ಬೆಂಗಳೂರಲ್ಲಿ ವಾಸ ಮಾಡೋರಿಗೆ ಇದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಯಾರಾದ್ರೂ ವಾಯ್ಸ್ ರೈಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಂತಹ ಎಷ್ಟೊಂದ್ ಜನರಿಗೆ ಹೆಲ್ಪ್ ಆಗುತ್ತೆ, ರೀಚ್ ಆಗುತ್ತೆ. ಹಾಗಾಗಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದಾಗ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. BMRCL ಒಂದು ದೊಡ್ಡ ಶಾಕ್ ಕೊಟ್ಟಿದೆ ಬೆಂಗಳೂರಿನಿಗೆ. ತಮ್ಮ ಟಿಕೆಟ್ ಬೆಲೆಯನ್ನು 40% ಹೆಚ್ಚಳ ಮಾಡಿ ಕಾಮನ್ ಮ್ಯಾನಿಗೆ ತುಂಬ ತೊಂದರೆ ಆಗಿದೆ. ಇತ್ತೀಚೆಗೆ ಆದಷ್ಟು ಜನ ತಮ್ಮ 2 ವೀಲರ್ 4 ವೀಲರ್ ಪ್ರಯಾಣವನ್ನು ಬಿಟ್ಟು ನಮ್ಮ ಮೆಟ್ರೋ ಟ್ರೈನನ್ನು ಬಳಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಈ ಹೈಕ್ ಬಹಳ ತೊಂದರೆ ಆಗುತ್ತೆ. ನನ್ನ ವಿನಂತಿ ಏನು ಅಂದರೆ BMRCL ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇದನ್ನು ಆದಷ್ಟು ತಡೆ ಮಾಡಲು ವಿನಂತಿ. ಹಲೋ, ನಮಸ್ಕಾರ. ನನ್ನ ಹೆಸರು ಸಕೇಶ್ ಬುನ್ನಾನ್. ಮೆಟ್ರೋದಲ್ಲಿ ರೆಗ್ಯುಲರ್ ಆಗಿ ಓಡಾಡೋಂಥ ವ್ಯಕ್ತಿ. ಇವಾಗ ಏನಾಗಿದೆ, ಈ ಮೆಟ್ರೋದು ಚಾರ್ಜಸ್ ನೆನ್ನೆಯಿಂದ ಏನು ಜಾಸ್ತಿ ಆಗಿದೆ, ತುಂಬ ಇಫೆಕ್ಟ್ ಆಗ್ತಾ ಇದೆ. ಏನಕ್ಕಪ್ಪ ಈ ಎಫೆಕ್ಟ್ ಅಂತ ಕೇಳಿದ್ರೆ, ನಾವೊಂದು ಕಮಿಟ್ಮೆಂಟಲ್ಲಿ ಇರ್ತೀವಿ. ನಾವು ತಿಂಗಳಿಗೆ ಇಂಥ ಕಮಿಟ್ಮೆಂಟ್ ಅಂತ ಇಟ್ಟಿರ್ತೀವಿ. ಏಕಾಏಕಿ ಈ ಥರ ಎಲ್ಲ ಜಾಸ್ತಿ ಆಗೋಗ್ಬಿಟ್ರೆ, ನಾನು ಓಡಾಡೋ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನನಗೆ ಒಂದು ಮೋರ್ ದೆನ್ 7 rupees ಸಮಥಿಂಗ್ ಜಾಸ್ತಿ ಆಗಿರೋ ಥರ ಇದೆ. ಮಾರ್ನಿಂಗ್ 7 ಈವ್ನಿಂಗ್ 7 ಅಂತ ಹೇಳಿದ್ರು ಕೂಡ 720, 210 ಅಂದರೆ ಒಟ್ಟಿನಾಗಿ ಒಂದು 1,000 ರೂಪಾಯಿ ನನಗೆ ಜಾಸ್ತಿ ಡಿಡಕ್ಟ್ ಆಗಿರೋ ಥರ ಇರುತ್ತೆ. ಸೊ ನಾವೇನೋ ಒಂದು ಕಮಿಟ್ಮೆಂಟಲ್ಲಿ ಇರ್ತೀವಿ. ಮಂತ್ಲಿಗೆ ಇಂತಿಷ್ಟು ಅಂತ ಬಜೆಟನ್ನು ನಾವು ಸೆಟ್ ಮಾಡ್ಕೊಂಡು ಇಡ್ತೀವಿ. ಸೊ ಇಂಥ ಸಾಮಾನ್ಯ ಜನರಿಗೆ ನಮಗೆಲ್ಲ ಪ್ರಾಬ್ಲಮ್ ಆಗೋದು ಖಂಡಿತ. ನನ್ನಂಥ ಸಾಮಾನ್ಯ ಜನರಿಗೆ ಎಲ್ರಿಗೂ ಕೂಡ ಇದು ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರೆ, ಈಗ ನಮ್ಮ ದುಡಿತಿರೋ ಸಂಬಳದಲ್ಲಿ ಏನು ವೇರಿ ಆಗೋದಿಲ್ಲ. ಅಥವಾ ನಾವು ಡೈಲಿ ವೇಜಸ್ ಒಂದು 500-600 ದುಡಿತೀವಿ, ಅದರಲ್ಲೇನು ಜಾಸ್ತಿ ಮಾಡಿಲ್ಲ. ಈಗ ಮೆಟ್ರೋಗೆ ಜಾಸ್ತಿ ಆಗಿರ್ಬೋದು, ಇನ್ನೊಂದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ನಮ್ಗೆ
ನಮಗೆ ಸ್ಯಾಲ್ರಿಲಿ ಜಾಸ್ತಿ ಮಾಡೋದಿಲ್ಲ. ಸೊ ಮೆಟ್ರೋದವರು ಈ ಥರ ನಾವು ರೆಗ್ಯುಲರಾಗಿ ಓಡಾಡ್ತೀವಿ, ನಮಗೆ ಮೆಟ್ರೋಗೆ ಅಂತಲೇ ನಾವು ಇಂತಿಷ್ಟು ಅಮೌಂಟನ್ನು ಕೂಡಿಡ್ತೀವಿ. ಈ ಅಮೌಂಟು 1,000 ಜಾಸ್ತಿ ಆದರೂ ಕೂಡ ಅದು ನಮಗೆ ಎಕ್ಸ್ಟ್ರಾ ಬರ್ಡನ್ ಆಗೋಗುತ್ತೆ. ದಯವಿಟ್ಟು ನಮ್ಮೊಂದು ರಿಕ್ವೆಸ್ಟು, ಈ ಮೆಟ್ರೋ ಚಾರ್ಜನ್ನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಮಗೆಲ್ಲರಿಗೂ ಗೊತ್ತಿದೆ ಮೆಟ್ರೋದಿಂದ ಎಷ್ಟು ಯೂಸ್ಫುಲ್ ಇದೆ ಬ್ಯಾಂಗ್ಳೂರಿಗೆ ಅಂತ ಹೇಳಿಬಿಟ್ಟು, ಇಲ್ಲಾಂದರೆ ಟ್ರಾಫಿಕಲ್ಲಿ ಯಾವ ಥರ ಇರ್ತಿತ್ತು ಅಂತಲೂ ಗೊತ್ತು. ಅದಕ್ಕಾಗಿ ಕೆಲವರೆಲ್ಲ ಈವನ್ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಈ ಟ್ರಾಫಿಕನ್ನು ತಡೆಯೋಕ್ಕೋಸ್ಕರ, ಬೇಗ ರೀಚ್ ಆಗೋದಕ್ಕೋಸ್ಕರ ನಾವು ಮೆಟ್ರೋವನ್ನೇ ಬಳಸ್ಕೊಳ್ತೀವಿ. ಈ ಥರ ಏನಾದರೂ ಮೆಟ್ರೋದವರು ಅಮೌಂಟ್ ಎಲ್ಲ ಜಾಸ್ತಿ ಮಾಡಿಕೊಂಡು ಎಕ್ಸ್ಟ್ರಾ ಆಗಿದ್ರೆ ತಿರ್ಗಾ ಗಾಡಿಗಳೆಲ್ಲ ಏನೆಲ್ಲ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಗಾಡಿಗಳದೆಲ್ಲ ರೋಡಿಗೆ ಇಳಿಯುತ್ತೆ. ರೋಡಿಗೆ ಇಳಿದಾದ ನಂತರ ತಿರ್ಗಾ ನಮ್ಮ ಟ್ರಾಫಿಕ್ಕಿಗೆ ನಾವು ಕಾರಣಭೂತರಾಗ್ತೀವಿ. ಸೊ ಅದು ಮೆಟ್ರೋದವರು ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅವರು ಸರ್ಕಾರದ ಇದರಲ್ಲಿ ಇಲ್ಲ ಅವರು ಅದಕ್ಕೆ ಒಬ್ಬ CMD ಅನ್ನು ಮಾಡಿಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಮಾನಿಟರ್. ಹಾಗಾಗಿ ಅವರಿಗೇನು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಮತ್ತು ಅವ್ರ ಖರ್ಚು ವೆಚ್ಚ ನೋಡ್ಕೊಂಡು ಅವ್ರು ಮಾಡಿರ್ತಾರೆ. ಅದು ನೋಡಿ, 46% ಅಂತಂದರೆ ಈಗ 50 ರೂಪಾಯಿ ಇದ್ದಿದ್ದು ಹತ್ತತ್ರ 90 ರೂಪಾಯಿ ಆಗುತ್ತೆ. ಸೊ ಹಂಗಾಗಿ ಸಹಜವಾಗಿ ಈಗ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಈಗಾಗಲೇ ಆಗಿದೆ. ಸಹಜವಾಗಿ ಬೇಸರ ಅಂತೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ಪಬ್ಲಿಕ್ ಕರೆ ಕೂಡ ಇರುತ್ತೆ. ಅಂದರೆ ನಿಮ್ಮ ನೋವನ್ನು ನಮ್ಮ ಜೊತೆಗೆ ಕೂಡ ನೀವು ಹಂಚಿಕೊಳ್ಳಬಹುದು. ನಮಗೂ ಕೂಡ ನೋವಿದೆ, ಹಂಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಇದ್ರ ಜೊತೆಗೆ ಪ್ರಮುಖವಾಗಿ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪ್ರಮುಖವಾಗಿ ಕನ್ನಡ ಪರ ಹೋರಾಟಗಾರರಾಗಿರುವಂಥ ತಾಯಿನಾಡು ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ಹಾಗೇನೆ ಹೋರಾಟಗಾರರಾಗಿರುವಂಥ S. ಆನಂದ್ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮೆಟ್ರೋ ಪ್ರಯಾಣಿಕ ಅರುಣ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಎಸ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಅರುಣ್ ಸರ್, ಪ್ರತಿನಿತ್ಯ ನೀವು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರಿ, ಬಟ್ ಈ ಒಂದು ದರವನ್ನು ನೋಡ್ತಾ ಇದ್ರಿ, ಏರಿಕೆಯನ್ನು ನೋಡ್ತಾ ಇದ್ರೆ ಇದೇನು ಹಗಲು ದರೋಡೆ ಅಂತ ಅನ್ಸಲ್ವಾ? ಇದು ಸಡನ್ಲಿ ಇಷ್ಟು ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ಅಬ್ರಪ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ. ಏನ್ ನೋಟಿಸ್ ಕೊಟ್ಟಿಲ್ಲ ಹಂಗೆ ಮಾಡ್ಬಿಟ್ಟಿದ್ದಾರೆ, ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಜನರಿಗೆ ತುಂಬಾ ಕಷ್ಟ ಆಗುತ್ತೆ ಹೇಮಕುಮಾರ್ ಅವರೇ. ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಹಿಂಗ್ ಮಾಡಿರ್ಬೋದು ಅಂತ ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಈ ರೆಗ್ಯುಲರ್ ಚಿಕ್ಕ ಇನ್ಕ್ರೀಸ್ ಮಾಡಿದ್ರೆ ನೋ ಪ್ರಾಬ್ಲಮ್ ಬರಲ್ಲ. ಬಟ್ ಒಟ್ಟಿಗೆ ಸೇರಿಸಿ ಇಷ್ಟು ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇದು ಬಡ್ಜೆಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ, ತಿಂಗಳ ಬಡ್ಜೆಟ್, ವರ್ಷದ ಬಡ್ಜೆಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಮನೆಯಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ. ಒಟ್ಟಿಗೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಎಸ್ ರಾಘವೇಂದ್ರ ಅವ್ರೀಗ ಪ್ರತಿನಿತ್ಯ ಲಕ್ಷಾಂತರ ಜನ ಪ್ರಯಾಣ ಮಾಡುವಂಥದ್ದು ಮೆಟ್ರೋದಲ್ಲೇ. ಆದಾಯ ಚೆನ್ನಾಗಿದೆ, ಆದರೂ ಕೂಡ ಇದ್ದಕ್ಕಿದ್ದಾಗೆ ಏಕಾಏಕಿ 46% ದರ ಏರಿಕೆ ಮಾಡಿದ್ದು ಯಾಕೆ ಅಂತ? ಇಲ್ಲ, ಯಾಕೆ ಅಂದರೆ ಸರ್ಕಾರದಾಗ ದುಡ್ಡಿಲ್ಲ. ಸರ್ಕಾರ ಎಲೆಕ್ಷನ್ ಮೊನ್ನೆ ಡೆಲ್ಲಿ ಎಲೆಕ್ಷನ್ ಮಾಡಿದೆ, ಇನ್ನು ತಿರ್ಗಾ ಬೇರೆ ಎಲೆಕ್ಷನ್ ಬರ್ತಾ ಇದೆ. ಪಾಪ ಯಾವುದೂ ಇಲ್ಲ. ಈಗ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಏನಾಗಿದೆ ನಮ್ಮ ಪರಿಸ್ಥಿತಿ, 2 ವೀಲರಲ್ಲಿ ಕಂಪ್ನಿಗೆ ಹೋಗೋಣ ಅಂದರೆ ರಸ್ತೆ ಗುಂಡಿಗೆಲ್ಲ ಬಿದ್ದು ಸಾಯ್ತಾರೆ ಜನ. ಮೆಟ್ರೋಲ್ಲಿ ಹೋಗೋಣ ಅಂದರೆ ಈ ರೀತಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಓಟ್ ಹಾಕಿರೋ ತಪ್ಪಿಗೆ, ಅವರನ್ನು ತಗೊಂಡು ವಿಧಾನಸೌಧದಲ್ಲಿ ಕೂರಿಸಿರೋ ತಪ್ಪಿಗೆ ಅನುಭವಿಸ್ಬೇಕು. ಇವತ್ತು ಬರೀ ಮೆಟ್ರೋ ಅಂತ ಅಲ್ಲ, ಎಲ್ಲ ದರನೂ ಏರಿಕೆ ಆಗಿದೆ. ಯಾವುದೇ ಒಂದು ದರ ಇಳಿಕೆ ಆಗಿರೋದು ಎಲ್ಲೂ ಕೂಡ ಇಲ್ಲ. ಯಾವತ್ತಾರು ಇದೆಯಾ? ಯಾವ ದರನೂ ಇಳಿಕೆ ಆಗಿಲ್ಲ. ಇವತ್ತು ರೈತರು ಒಂದು ಪಂಪ್ ಸೆಟ್ಟಿಂದ ಹಿಡಿದು, ಅವರ ವಿದ್ಯುತ್ ಬಿಲ್ಲಿಂದ ಹಿಡಿದು, ಅವರು ರೈತರು ಯೂಸ್ ಮಾಡೋ ಒಂದು ಪೈಪಿಂದ ಹಿಡಿದು ಇವತ್ತು ಜಾಸ್ತಿ ಆಗಿದೆ. ಇವತ್ತು ನೋಡಿ, ಈಗ ತಾನೇ ನಾನು ಮೆಟ್ರೋದಲ್ಲೇ ಬಂದೆ. ಯಾಕೆಂದರೆ ಈಗ ನಮ್ಮ ಒಂದು ಅದ್ಭುತ ಕಾರ್ಯಕ್ರಮ GTV ಕನ್ನಡ ನ್ಯೂಸ್ ಅವ್ರು ನೀವು ಮಾಡ್ತಾ ಇರೋದಕ್ಕೆ ನಾವು ಮೆಟ್ರೋನ ನಿಯರ್ ಆಗುತ್ತೆ. ಹಾಗಾಗಿ ಮೆಟ್ರೋದಲ್ಲಿ ಬಂದೆ. ಈಗ ನಾವು ಕೂಡ ಇಲ್ಲಿ ಮೆಟ್ರೋ ಬರಬೇಕು ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಬಂದ್ವಲ್ಲ, ಅಲ್ಲೆಲ್ಲ ಜನಗಳನ್ನ ತಿಳ್ಕೊಬೇಕಲ್ಲ. ಈಗ ನಾವಿಲ್ಲಿ ಕುತ್ಕೊಂಡು ಮಾತಾಡ್ತೇವೆ ಅಂದಾಗ ಜನಗಳ ಕಷ್ಟ ತಿಳ್ಕೊಬೇಕು ಅಂತ ಕೇಳ್ಕೊಂಡು ಸ್ವಲ್ಪ ಸಮೀಕ್ಷೆ ಮಾಡಿಕೊಂಡೇ ಬಂದೆ ನಾನು. ಈಗ ಬಂದಾಗ ಹೇಳ್ತಾ ಇದ್ರು, ಇವ್ರು ಏನೋ ಬರೆಯದೆ ಇಲ್ಲಿ ಇದ್ರ ಪ್ರಕಾರ 40% ರೇಂಜ್ ಮಾಡಿವೆ. ಆದರೆ ಕೆಲವ್ರು ಹೇಳ್ತವ್ರೆ ನೋಡಿ, ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ 28 ರೂಪಾಯಿ ಇರೋವಂಥದ್ದು ಇವತ್ತು 60 ರೂಪಾಯಿ ಕಟ್ಟಾಗ್ತಾ ಇದೆ. ಅಂದರೆ ಈ ಸರ್ಕಾರ ಎಲ್ಲೋ ಜನಗಳಿಗೆ ಯಾಮರಿಸ್ತಾ ಇದೆ. ಅಂದರೆ ನೋಡಿ, ಬರೀ ಹೇಳ್ತಾ ಇರೋದು 10%, 15% ಅಂತ, ಆದರೆ ಇಲ್ಲಿ ನೈಜವಾಗಿ ಕಟ್ಟಾಗ್ತಾ ಇರೋದು 100% ಕಟ್ಟಾಗ್ತಾ ಇದೆ. ಅಂದರೆ ಇವರು 100% ಜಾಸ್ತಿ ಮಾಡಿದ್ದಾರೆ, ಇಲ್ಲಿ ಡಬಲ್ ಮಾಡಿದ್ದಾರೆ. ನೋಡಿ, ಎಲ್ಲಾದರೂ ಯಾವುದೇ ಒಂದು ಸಂಬಳ ಆಗಲಿ,
ಯಾವುದೇ ಒಂದು ದುಬಾರಿ ವೆಚ್ಚ ಆಗ್ತಾಯಿದೆ ಅಥವಾ ಬೆಲೆ ಜಾಸ್ತಿ ಆಗ್ತಾಯಿದೆ ಅಂದರೆ ಇಂತಿಷ್ಟು ಪರ್ಸೆಂಟೇಜ್ 2%, 3% ಈ ರೀತಿ ಜಾಸ್ತಿ ಆಗುತ್ತೆ. ಏಕಾಏಕಿ 100% ಜಾಸ್ತಿ ಮಾಡ್ತಾರೆ ಅಂದರೆ ನಮ್ಗೆ ಯಾಕೆ ಬೇಕು ಸರ್ಕಾರ? ಇವತ್ತು ಯಾವುದೇ ಸಂಬಳ ಜಾಸ್ತಿ ಇಲ್ಲ. ಆಮೇಲೆ ನೋಡ್ರಿ, ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಇನ್ನೊಂದು ಆಯಿತು ಅಂದರೆ ಪೈಸಾ ಲೆಕ್ಕದಲ್ಲಿ 1 ರೂಪಾಯಿ 2 ರೂಪಾಯಿ ಅಮ್ಮಮ್ಮ ಅಂದರೆ ಇಲ್ಲ ಪೈಸಾ ಲೆಕ್ಕದಲ್ಲಿ ಆಗುತ್ತೆ. ಇವ್ರು ಏಕಾಏಕಿ 28 ರೂಪಾಯಿ 60 ರೂಪಾಯಿ ಮಾಡ್ತಾರೆ ಅಂದರೆ ಎಲ್ಲೋಬೇಕು ಜನಗಳು? ಇವತ್ತು ನೋಡ್ರಿ 2,000 ರೂಪಾಯಿ ಅವ್ರ ತಾಯಂದಿರಿಗೆ ಭಾಗ್ಯ ಅಂತ ಕೊಡ್ತಾರೆ. ಇವತ್ತು ಅದೇ ಮಗುನ ಇವತ್ತು ಮೆಟ್ರೋದಲ್ಲಿ ಯಾವುದೋ ಒಂದು ಶಾಲೆಗೆ ಸೇರಿಸ್ಬೇಕು ಹೋಗಬೇಕು ಅಂದಾಗ ಇವತ್ತು ಅವರ ಒಂದು ದಿನನಿತ್ಯದ ಒಂದು ತಿಂಗಳು ಬಜೆಟ್ ಅಂತ ಅವ್ನು ಯಾರೋ ತಾಯಿಗೆ ಒಂದು 14,000 ರೂಪಾಯಿ ಪೇಮೆಂಟ್ ಬರ್ತಾ ಇದೆ, 15,000 ಬರ್ತಾ ಇದೆ ಅಂದರೆ ಅವ್ರ ಬಜೆಟ್ 1,000, 1,500 ರೂಪಾಯಿ ಅವರು ಫಿಕ್ಸ್ ಮಾಡ್ಕೊತಾರೆ. ಅದೇ ಇವತ್ತು ಏಕಾಏಕಿ ಇವ್ರು 100% ಜಾಸ್ತಿ ಮಾಡಿದಾಗ ಈ 2,000 ರೂಪಾಯಿ ಜೊತೆ ಕೊಡೋದು, ಇವ್ರಿಗೆ ಬಿಟ್ಟಿ ಭಾಗ್ಯ ಕೊಡೋದ್ರ ಜೊತೆಗೆ ಒಂದು ಸಲ ಡಬಲ್ ಆಗೋಯ್ತಲ್ವ ಅಲ್ಲಿ. ಅವಾಗ ತಿರ್ಗಾ ಏನೋ ಕೊಟ್ಟಂಗೆ ಮಾಡಿ ಮತ್ತೆ ತಿರ್ಗಾ ರಿಟರ್ನ್ ತಗೊಳ್ತಾ ಇದೆ. ಆದ್ದರಿಂದ ಇವರೆಲ್ಲ ಅಭಿವೃದ್ಧಿ ಕೆಲಸ ಕಡೆ ಗಮನ ಕೊಡಬೇಕಾಗಿದೆ. ಇವತ್ತೆಲ್ಲ ಆಗಿದೆ, ಇವತ್ತು ಯಾವುದೋ ಅಭಿವೃದ್ಧಿಗಳು ಶೂನ್ಯ. ಇಲ್ಲಿ ನೋಡಿದರೆ ಎಲ್ಲ ಕಡೆ ಪೈಪ್ ಲೈನ್ ಆಗಿರ್ತಾರೆ, ಗಾಡಿಗಳು ಹೊರಗಡೆ ತೆಗಿಯೋಕ್ಕಾಗಲ್ಲ. ಆಮೇಲೆ ಬರೀ ಕಾಕರದಾಗಿದ್ದಾರೆ ಈ ಗಾಡಿಗಳಿಲ್ಲೂ. ಆ ಮೆಟ್ರೋ ಸ್ಟೇಷನಲ್ಲಿ ಒಂದು ಯಾವುದೋ ಸೌಲಭ್ಯಗಳಿಲ್ಲ. ಯಾವುದೋ ಒಂದು ಆ ನೋಡೋದಕ್ಕೆ ಮೆಟ್ರೋ ರೈಲ್ಗಳ ಒಳಗಡೆ ಹೋದರೆ ಅಷ್ಟು ಅದ್ಭುತವಾಗಿದೆ, ಏಷ್ಯಲ್ಲಿ ಬರ್ತವೆ. ನೀವು ಹೋಗಿ ಆ ಪಾರ್ಕಿಂಗಲ್ಲಿ ನಿಂತ್ಕೊಳ್ರಿ, ಅವ್ನು ಯಾವ ಕಾಂಟ್ರಾಕ್ಟ್ ತೊಗೊಂಡೋನೋ ಗೊತ್ತಿಲ್ಲ. ಅದನ್ನು ಅಷ್ಟೇ 40% ಇವರು ಒಂದು ಏನು 40% ಕಮಿಷನಿಗೋಸ್ಕರ ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಡ್ತಾರೆ. ನೀವು ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ, ನಿಮ್ಮ ಗಾಡಿಗೆ ನಿಮ್ಮೇ ಜವಾಬ್ದಾರಿ ಅಂತ ಬೋರ್ಡ್ ಹಾಕೊಂಡವ್ರೆ. ಇವತ್ತು ಆ ರೀತಿ ಪರಿಸ್ಥಿತಿ, ಎಲ್ಲಿನೂ ಗಾಡಿ ನಿಲ್ಲಿಸೋಕ್ಕಾಗಲ್ಲ. ಇವತ್ತು ನಮ್ಮಲ್ಲಿ ಮೆಟ್ರೋ ಹೇಗಿದೆ ಅಂದರೆ ಪರಿಸ್ಥಿತಿ, ನೀವು ಕೆಲವು ಕಡೆ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ನಾವು ಕಾಮಗಾರಿ ನಡೀತಾ ಇರೋದ್ರಿಂದ ಆ ಮೆಟ್ರೋ ಕಾಮಗಾರಿಯಿಂದಲೇ ಕೆಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಈ ಕಡೆ ಗಾಡಿಯಲ್ಲಿ ಕಾರಲ್ಲಿ ಹೋಗಬೇಕು ಅಂದರೆ ಮೆಟ್ರೋ ಕಾಮಗಾರಿ ನಮ್ಗೆ ಅಡ್ಡಿ ಬರ್ತಾ ಇದೆ. ಒಂದು ಕಡೆಗೆ ಮೆಟ್ರೋಯಿಂದಲೇ ಬೆಲೆ ಜಾಸ್ತಿ ಇದೆ. ಜನಗಳು ಏನು ಮಾಡ್ಬೇಕು ಇವತ್ತು? ಇರೋರು ಎಷ್ಟೋ ಜನ ಪಾಪ ಗಾಡಿಗಳು ಮಾರ್ಕೊಬಿಟ್ಟಿದ್ದಾರೆ. ಈ ಮಾರ್ಕೋಬೇಕು ಮತ್ತೆ ಗಾಡಿ ತಗೋಬೇಕು ಅಂದ್ರೆ ಅವ್ರ ಹತ್ರ ದುಡ್ಡಿಲ್ಲ. ಎಷ್ಟೋ ಜನ ಮೆಟ್ರೋಗೆ ನಿಯರ್ ಆಗಲಿ ಅಂತ ಆಫೀಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಆ ರೀತಿ ಒಂದು ಈ ರೀತಿ ಇದ್ದಾವಾಗ ಜನಗಳಿಗೆ ಎಷ್ಟು ಅಂತ ನೋವು ಕೊಡ್ತೀರಾ ನೀವು? ಎಷ್ಟು ಅಂತ ದುಡ್ಡು ಮಾಡ್ತೀರಾ? ಏನಂತ ಮಾಡ್ತೀರಾ? ಯಾವುದೇ ಅಭಿವೃದ್ಧಿ ಕೇಳಂಗಿಲ್ಲ. ಏನಾಗ್ತಿದೆ ದುಡ್ಡಲ್ಲ? ಇವತ್ತು ಏನಾದರೂ ಇಲ್ಲಪ್ಪ, ಏನೋ ಒಂದು ಹೊಸದಾಗಿ ವಿಧಾನಸೌಧ ಕಟ್ತಾ ಇದ್ದಾರೆ, ಹೊಸದಾಗಿ ಯಾವುದೋ ವಿಕಾಸಸೌಧ ಕಟ್ತಾ ಇದ್ದಾರೆ, ಯಾವುದೋ ಒಂದು ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಏನೋ ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದರೆ ರೇಟ್ ಜಾಸ್ತಿ ಮಾಡಲ್ರಿ. ಇಲ್ಲಿ ನಾವು ಏನು ಓಡಾಡ್ತದೋ ಅದೇ ರಸ್ತೆ, ನಾವು ಏನು ತಿಂತದೋ ಅದೇ ಅನ್ನ, ಇವತ್ತು ಏನು ಮಾಡ್ತದೋ ಅದೇ ಇದೆ. ರೇಟ್ ಮಾತ್ರ ಜಾಸ್ತಿ ಮಾಡ್ತಾ ಇದ್ರೆ ಏನು ಮಾಡ್ತಾ ಇದ್ರೆ? ಜನಗಳಿಗೆ ಏನಾದರೂ ಸೌಲಭ್ಯ ಮಾಡ್ತಾ ಇದ್ದೀರಾ? ಇಲ್ಲ. ಯಾವುದೇ ಹೊಸ ಕಾಮಗಾರಿಗಳಿಲ್ಲ. ಇವತ್ತು ಯಾವುದೇ ಒಂದು ಮೇಕೆದಾಟು ಮಾಡ್ತೇವೆ ಅಂದರು ಬೆಂಗಳೂರಿಗೆ, ಇನ್ನು ನಿಮ್ಗೆ ಗೊತ್ತಾಗುತ್ತೆ ಬಿಸಿನೇ ಇದು. ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಇದೇ ಸರ್ಕಾರ 1.5 ವರ್ಷ ಆಯ್ತು ರೀ. ಇವರೇ ಪಾದಯಾತ್ರೆ ಮಾಡಿದರು. ಪಾದಯಾತ್ರೆ ಮಾಡಿ ಅಂಥ ಕೊರೋನಾ ಟೈಮ್ನಲ್ಲಿ ಎಷ್ಟೊಂದು ಜನ ಸತ್ರು. ಕೊರೋನಾ ಬಂದ್ಬಿಟ್ಟು ಎಲ್ಲರಿಗೂ ಹಬ್ಬಿಬಿಟ್ಟು ಪಾದಯಾತ್ರೆಯಿಂದ. ಇವತ್ತು ಎಲ್ಲೋದ್ರಿ ಸ್ವಾಮಿ? ಅವತ್ತು ಬೆಂಬಲ ಕೊಟ್ಟಂಥ ಸ್ವಾಮೀಜಿಗಳೇ ನೀವೆಲ್ಲ ಎಲ್ಲೋದ್ರಿ? ಇವತ್ತು ಮೇಕೆದಾಟಿಗರ ಅಭಿವೃದ್ಧಿ ಮಾಡಿಬಿಟ್ಟು ಅಣೆಕಟ್ಟು ಕಟ್ತಾರಪ್ಪ, ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ, ನೀರು ಬರುತ್ತೆ ಅಂತ ಹೇಳೋಣ. ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲದೆ ಏಕಾಏಕಿ ಬರೀ ಬೆಲೆ ಜಾಸ್ತಿ ಅಂದರೆ ಜನಸಾಮಾನ್ಯರಿಗೆ ವಿಷ ಕೊಟ್ಬಿಡಿ, ಸುಮ್ಮನೆ ಎಲ್ಲರೂ ಸತ್ತೋಗ್ಬಿಡ್ಲಿ, ನೀವು ಮಾತ್ರ ರಾಜಕಾರಣಿಗಳು ಮಾತ್ರ ಉಳ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ? ಹೌದು ಆನಂದ್ ಸರ್, ಈಗ 5%, 10% ನಾವು ಕೇಳಿದ್ದೀವಿ. ಇದು ಏನಿದೆ ಏಕೈಕ 46%? ಯಾವ ಮಾನದಂಡದ ಮೇಲೆ ಹಿಂಗೆ ಮಾಡಲಾಗಿದೆ ಅಂತೇಳಿ? ಒಂದು ನೀವು ಇದು ಸಂವಿಧಾನಾತ್ಮಕವಾಗಿ ನೀವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಈ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಇದೆಯಲ್ಲ, ಇದು ಕೇಂದ್ರ ಸರ್ಕಾರ ಅಂದರೆ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಸೇರಿ ಜಾಯಿಂಟ್ ವೆಂಚರಲ್ಲಿ ಮಾಡಿರೋಂಥ ಒಂದು ಸಂಸ್ಥೆ ಆಯಿತಾ. ನಿಮಗೆ ಇದು ಮೆಟ್ರೋ ಬಂದು ರೈಲ್ವೇಲೂ ಬರಲ್ಲ, ಯಾವುದ್ರಲ್ಲೂ ಬಂದು ಹೊಸ ಸಾರಿಗೆ ವ್ಯವಸ್ಥೆ. ಆ್ಯಕ್ಚುಲಿ ರೈಲ್ವೇಗೆ ಬಂದರೆ ಅದಕ್ಕೆ ಇಂಡಿಯನ್ ರೈಲ್ ಕಾಂಗ್ರೆಸ್ ಅಂತ ಒಂದಿದೆ. ಅದರಲ್ಲಿ 3 ಗೇಜ್ಗಳು ಹೇಳ್ತಾರೆ, ನ್ಯಾರೋ ಗೇಜು, ಮೀಟ್ರ್ ಗೇಜು ಮತ್ತು ಬ್ರಾಡ್ ಗೇಜು. ಇದು ರೈಲ್ವೆ, ಇದು ಮೆಟ್ರೋ ಅದಲ್ಲ, ಇದು ಸ್ಟ್ಯಾಂಡರ್ಡ್ ಗೇಜ್ ಯೂಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಗೇಜು ನಿಮಗೆ ರಷ್ಯಾ ಮತ್ತು ಜಪಾನಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಇನ್ನೆಲ್ಲೂ ಅದನ್ನು ಉಪಯೋಗಿಸೋದಿಲ್ಲ. ಸೊ ಈ ಮೆಟ್ರೋ ಬಂದ್ಬಿಟ್ಟು ಆ ಇಬ್ಬರು ದೇಶಗಳ ಒಂದು ಮಾಫಿಯಾ. ಸೊ ರಷ್ಯಾಗಿಲ್ಲ, ಸೊ ಇದು ಜಪಾನ್ದು ಮಾಫಿಯಾ. ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಪ್ರಾಡಕ್ಟ್ಗಳನ್ನ ನಮ್ಮ ದೇಶದ ಮೇಲೆ ಏರೋದಕ್ಕೆ ಈ ಮೆಟ್ರೋ ತಂದಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಏರೋದ್ರ ಜೊತೆಗೆ ಅದಕ್ಕೆ ಒಂದು ಬಡ್ಡಿ ಕೊಡ್ತಾರೆ. ಬಡ್ಡಿನಲ್ಲಿ ಸಾಲ ಕೊಡ್ತಾರೆ. ಬಡ್ಡಿ ಏನು 3% ಅಷ್ಟೇ, ಅದು ವೇರಿಯಬಲ್. ಆದರೆ ಪ್ರಾಡಕ್ಟ್ ಎಷ್ಟಿದೆ ಅಂತ ಒರಿಜಿನಲ್ ಕಾಸ್ಟ್ ಯಾರಿಗೂ ಗೊತ್ತಿಲ್ಲ, ಅವ್ರು ಕೊಟ್ಟಷ್ಟೇ ರೇಟು. ಅವನು 1,000 ಕೋಟಿ 10,000 ಕೋಟಿ ಹೇಳಿದ್ರು ನಾವು ಅದನ್ನೇ ತಗೋಬೋದು. ಈ ಥರದಲ್ಲಿ ಬಂದು ಇದರ ಮೆಟ್ರೋನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆಯಿತಾ? 8 ವರ್ಷ ಮಾಡದಿರೋದು ಇವಾಗ ಯಾಕೆ ಮಾಡಿದ್ರು? ಅಲ್ಲ, ಅದೆಲ್ಲ ಮಾಫಿಯಾ. ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅದೆಲ್ಲ ಅವರೇ ತೀರ್ಮಾನ ತಗೊತಾರೆ. ಅದು ಇದಕ್ಕೆ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕಿಂದನೂ ದುಡ್ಡು ಬಂದಿದೆ. ಅದಕ್ಕೆ ಮೇಯ್ನ್ ಜಪಾನ್ ಅವ್ರದ್ದೇನೆ ಜಾಸ್ತಿ ಬಂದಿರೋದು ದುಡ್ಡು, ಅದನ್ನು ಕಂಟ್ರೋಲ್ ಮಾಡೋದು ಅವರೇನೆ. ಸೊ ಅದೆಲ್ಲ ಅವ್ರದ್ದು ಯಾವಾಗ ಮಾಡಬೇಕು ಯಾವಾಗ ಮಾಡುವಂತ ಎಲ್ಲ ತೀರ್ಮಾನ ಮಾಡ್ಕೊತಾರೆ. ಈಗ ಯಾಕೆಂದರೆ ಈಗ 3, 4, 5 ಮತ್ತು ಈಗ ನಿಮಗೆ ಸಿಲ್ಕ್ ಬೋರ್ಡಲ್ಲಿ ಈ ಕಡೆಯಿಂದ
ಬನ್ನೇರುಘಟ್ಟದಿಂದ ಹಿಡಿದು ಈಗ ಮೆಟ್ರೋ ಇದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಮಾಡ್ತಾ ಇದ್ದಾರೆ. ಸೊ ಆವಾಗ ಅದಕ್ಕೆ ಗೊತ್ತವರಿಗೆ ಒಂದು ಹಂತವಾಗಿ ಮಾಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಇದು ಒಂದು ವಿಷಯ. ಸೊ ಇದು ಜಾಯಿಂಟ್ ವೆಂಚರು, ಸ್ಟೇಟು ಸೆಂಟ್ರಲ್ಲು. ಸೊ ಏನೇ ಹೆಚ್ಚು ಕಮ್ಮಿ ಆದರೂ ಆಮೇಲೆ ತಮಾಷೆ ಏನಿದೆ, ಇದರಲ್ಲಿ ನಮ್ಮ ರಾಜ್ಯದ MLAಗಳಿಗೂ ಆಗಲಿ ಆಮೇಲೆ MP ಗಳಿಗಾಗೂ ಇದರಲ್ಲಿ ಯಾವುದೇ ಆದ ಒಂದು ಪಾಲಿಲ್ಲ ಅವ್ರಿಗೆ. ಅಂದರೆ ಅವ್ರದ್ದು ಸ್ಟೇಕ್ ಹೋಲ್ಡರ್ಸ್ ಅಲ್ಲವೇ ಇಲ್ಲ, ಕಮಿಟಿನಲ್ಲೂ ಇಲ್ಲ. ಎಲ್ಲಿ ಇರೋ ಕಮಿಟಿನಲ್ಲಿ ಇರೋರೆಲ್ಲರೂ IAS ಆಫೀಸರ್ಸ್. ಸೊ ಅವರೇ ತೀರ್ಮಾನ ತಗೊತಾರೆ. ಆಯಿತಾ? ಇದು ಒಂದು. ಬೆಲೆ ಏರಿಕೆಗೆ ಬಂದಾಗ ನಮ್ಮಲ್ಲಿ ಈ ಆಟೋ ರಿಕ್ಷಾ ದರ ಮಾಡಬೇಕು, ಪರಿಷ್ಕರಣೆ ಮಾಡಬೇಕಾದ್ರೆ DC ಅಂದರೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಲ್ಲಿ ಅದು ಒಂದು ಪ್ರೋಸೆಸ್ ಇದೆ, ನಡೆಯುತ್ತೆ. ಅದ್ರ ಪ್ರಕಾರ ನಡೆಯುತ್ತೆ. ಆದರೆ ಇದರಲ್ಲಿ ಈ ಒಂದು ಬೆಲೆ ಏರಿಕೆ ಬಗ್ಗೆ ಆಗಲಿ ಯಾವುದೇ ಒಂದು ಕರಡು ಅಥವಾ ನಿಯಮ ಏನೂ ರಚಿಸಿಲ್ಲ. ಅದನ್ನು ಯಾರೂ ಕೇಳ್ತಾ ಇಲ್ಲ. ಈಗ ಕೇಳೋ ಪರಿಸ್ಥಿತಿ ಬಂದಿದೆ. ಹೌದು, ಅದೇ 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 ಹೇಗಿದೆ, ಹೇಗೆ ಮಾನದಂಡ ಹೇಗಿರುತ್ತೆ, ಯಾರು ಇದನ್ನ ಈ ರೀತಿಯಾಗಿ ದರ ಹೆಚ್ಚಳ ಮಾಡ್ತಾರೆ ಅಂತ ಸಹಜವಾಗಿ ಜನರಲ್ಲೂ ಕೂಡ ಈಗ ಕುತೂಹಲ ಇದೆ, ಕೇಳಬೇಕಾಗ ಪರಿಸ್ಥಿತಿ ಬಂದೆ. ಇವಾಗ ನಾನು ಬಂದೆ, ನನಗೆ ಎಷ್ಟು ಕಟ್ಟಾಯಿತು ಅಂತ ಗೊತ್ತೇ ಆಗಿಲ್ಲ, ಬ್ಲ್ಯಾಂಕ್ ತೋರಿಸ್ತಾ ಇದೆ. ನಾನು ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೈಸೂರು ರೋಡ್ ಮೆಟ್ರೋ ಸ್ಟೇಷನಿಂದ ಇಲ್ಲಿ ಬಂದು ಇಳಿದೆ ಮೆಟ್ರೋದಲ್ಲಿ. ನಾನು ಬ್ಲ್ಯಾಂಕ್ ಎಷ್ಟು ಕಟ್ಟಾಗಿದೆ ನನಗೆ ಖಂಡಿತ ಈಗಲೂ ಗೊತ್ತಿಲ್ಲ ನನಗೆ. ಅಂದರೆ ಹಗಲು ರೋಡ್ ಆ ಸ್ಕ್ರೀನಲ್ಲಿ ಬ್ಲ್ಯಾಂಕ್. ಅಲ್ಲ, ಸಹಜ ಸರ್, ಬೇಸರ ಇದೆ. ಈಗ 30 ರೂಪಾಯಿದು 60 ರೂಪಾಯಿ ಅಂದರೆ 46% ಅಲ್ಲ, ಇದು 100% ಇದು ಬೇಸರ ಆಗಿದೆ. ನಮಗೆ ನಂಬರ್ ಕೊಟ್ಟಿರೋದು ಕೇವಲ 46, 47 ಅಷ್ಟೇ. ಇದು 100% ಮಾಡಿದ್ದಾರೆ. ಈಗ ಕೇಳ್ಕೊಂಬಂದೆ ನಾನು ಬರುವಾಗ. ಫಸ್ಟ್ ಸ್ಟಾಪಿಗೆ 10 ರೂಪಾಯಿ ಇದೆ, ಎರಡನೇ ಸ್ಟಾಪಿಗೆ 20 ಇತ್ತು ಬದಲು ಅದನ್ನು 25 ಮಾಡಿದ್ದಾರಂತೆ. ಸೊ ಹಂಗಾಗಿ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ, ಆವ್ರೇಜ್ ಮಾಡ್ತಾರೆ. ಆವ್ರೇಜ್ ಮಾಡಿಬಿಟ್ಟು ನಮಗೆ 46% ದಾರಿ ತಪ್ಪಿಸ್ತಾರೆ. ಅದು ಒಂದು ಕಡೆ ಇರುತ್ತೆ. ಇನ್ನು ಕಡೆ ಈಗ ಫಸ್ಟ್ ಸ್ಟೇಜ್ ಅಂದರೆ ಈಗ ಇಲ್ಲಿಂದ ಹೇಳ್ಬಿಟ್ಟು ನಾನು MG ರೋಡ್ಗೆ ಹೇಳಿದೆ 10 ರೂಪಾಯಿ, ಮೊದಲು 10 ರೂಪಾಯಿ, ಈಗಲೂ 10, ನಮಗೇನು ಅನಿಸಲ್ಲ, ಏನೂ ಇಲ್ಲ ಅಂತ. ಹಂಗೆ ಇವರು ದಾರಿ ತಪ್ಪಿಸ್ತಾ ಇದ್ದಾರೆ. ಅದು 2 ಕಿಲೋಮೀಟರ್ ಅಷ್ಟೇ ಸರ್ ಆರಂಭದಲ್ಲಿ. ಓಕೆ ಸರ್, ಮಾತಾಡೋಣ. ಕಾಲರ್ಸ್ ಇದ್ದಾರೆ. ಹಲೋ 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 ಸರ್, ನಾವು ಟಿ ನರಸೀಪುರದಿಂದ ಮಾತಾಡ್ತಿರೋದು. ಮೇಡಮ್ ಹೇಳಿ ಮೇಡಮ್, ಈಗ ಮೆಟ್ರೋದಲ್ಲಿ ಓಡಾಡ್ತಿದ್ದೀರಾ ಹೇಗೆ? ಮೆಟ್ರೋದಲ್ಲಿ ನಮ್ಮ ಮಗ ಓಡಾಡ್ತಿದ್ದಾನೆ ಮೇಡಮ್. ಸರ್ ಅವರು ಇಂಜಿನಿಯರು, ಅಮೆಜಾನ್ ಅಲ್ಲಿ ವರ್ಕ್ ಮಾಡ್ತಾನೆ. ಮಾರ್ತಳ್ಳಿಲಿ ವರ್ಕ್ ಮಾಡ್ತಿರೋದು. ಅವನು ಡೈಲಿ ಮೆಟ್ರೋ ಯೂಸ್ ಮಾಡ್ತಾನೆ, ಹೋಯ್ತಾ ಬರ್ತಾ. ಎಲ್ಲಿಂದ ಎಲ್ಲಿ ಹೋಗ್ತಾರೆ? ತಿಂಗಳಿಗೆ ಮಂತ್ಲಿ ಸ್ಯಾಲ್ರಿ ಮಾತ್ರ ಹಂಗೆ ಇದೆ. ನಮಗ್ ಮಾತ್ರ ನಮ್ಮ ಹುಡುಗ ಇದಕ್ಕೆ ಅವ್ನಿಗೆ ಎಕ್ಸ್ಟ್ರಾ ಚಾರ್ಜ್ ಕೊಟ್ಬಿಟ್ಟು ನಮ್ಗೇನ್ ಕಳಿಸ್ತಾನೆ ಸರ್ ಅವನು. ಹೌದು, ಇದೆಲ್ಲ ತುಂಬಾ ಮೋಸ ಅಲ್ಲ ಸರ್. ನಮ್ಗೆ ಫ್ರೀ ಬಸ್ ಬೇಕಾಗಿಲ್ಲ ಸರ್. ಇವರು ಅದನ್ನ ಫ್ರೀ ಬಸ್ ಕೊಟ್ಬಿಟ್ಟು ಇದ್ರಲ್ಲೆಲ್ಲ ಚಾರ್ಜ್ ಜಾಸ್ತಿ ಮಾಡಿದ್ರೆ ಏನ್ ಸರ್ ಪ್ರಯೋಜನ? ಗಂಡ ಸಂಪಾದನೆ ಮಾಡಿ ಮಕ್ಕಳ ಸಂಪಾದನೆ ಮಾಡ್ಕೊಟ್ರೆ ನಾವು ಮಾಡೋದು ಮನೇಲಿ. ಅವರೇ ಇರೋ ದುಡ್ಡೆಲ್ಲ ಅವ್ರಿಗೆ ಕೊಟ್ಬಿಟ್ರೆ ಗೌರ್ಮೆಂಟ್ಗೆ ನಾವೇನ್ ಮಾಡೋದು? ಅದನ್ನ ಸರ್ ಇದನ್ನ ಮಾಡೋದಂತ ತುಂಬಾ ಖಂಡನೀಯ ಸರ್. ಮೆಟ್ರೋದಲ್ಲಿ ಪಾಪ ನಮ್ಮ ಮಕ್ಕಳುಗಳು ಅಲ್ಲಿ ಇರೋದ್ರಲ್ಲಿ ಕೊಡೋ ಸಂಬಳದಲ್ಲಿ ಸರ್ ಜೀವನ ಮಾಡ್ತಾ ಇದಾರೆ. 23 ರೂಪಾಯಿ ಚಾರ್ಜ್ ಅಮ್ಮ. ಅದು ಏನೋ ನಮ್ಗೇನಾರು ಗೌರ್ಮೆಂಟ್ ಸಪ್ಲೈ ಬರ್ಬೇಕು ಅಂತಂದ್ರೆ ಇನ್ನು ಜಾರಿ ಇಲ್ಲ ಮೇಡಮ್. ಇವ್ರೇನಾದ್ರು ಜಾಸ್ತಿ ಚಾರ್ಜ್ ಮಾಡ್ಬೇಕು ಅಂತಂದ್ರೆ ಮಧ್ಯರಾತ್ರಿಯಿಂದಲೇ ಜಾರಿ. ಇವ್ ಗೌರ್ಮೆಂಟ್ ಏನ್ ಸರ್ ನ್ಯಾಯ ಇದು? ಒಂದ್ ಪೆಟ್ರೋಲ್ ಡೀಸೆಲ್ ಏನು ಜಾಸ್ತಿ ಮಾಡ್ಲಿ, ಮಧ್ಯರಾತ್ರಿಯಿಂದಲೇ ಇವ್ರಿಗೆ ದುಡ್ಡು ಬರೋದಾದ್ರೆ 12 ಗಂಟೆ ರಾತ್ರಿಯಲ್ಲೇ ಜಾರಿ. ಅವ್ರಂದಂಗೆ ಒಂದ್ ರೈತರಿಗೆ ಹೆಲ್ಪ್ ಮಾಡಿ, ಬೇರೆ ಏನಾದ್ರು ಹೆಲ್ಪ್ ಮಾಡಿ. ಮೊದ್ಲು ಫ್ರೀ ಬಸ್ ನಿಲ್ಸ್ಲಿ ಸರ್. ಅದನ್ನ ಚಾರ್ಜ್ ಕೊಟ್ಬಿಟ್ಟೆ ಹೋಯ್ತೀವಿ. ಗಂಡಂತ ವೀಸಿ ಎಂಟಿಗೆ ಫ್ರೀ ಕೊಡೋದ್ರಲ್ಲೇ ಅವ್ರ ಸಂಪಾದನೆ ಅಲ್ಲೇ ಹೊಟ್ಟಾಗುತ್ತಲ್ಲ ಸರ್. ನಾವೇನ್ ಜೀವನ ಮಾಡೋದು? ಇವಾಗ ಅರ್ಥ ಆಗ್ತಾ ಇದೆ ಮೇಡಮ್ ನಿಮಗೆ ಸರ್. ನಮ್ಗೆ ಅವಾಗಿಂದನೂ ಅರ್ಥ ಆಗ್ತಾ ಇದೆ. ನಮ್ಗೆ ಅಲ್ಲ, ಹೆಂಡತಿಗೆ ಫ್ರೀ ಕೊಡೋದು ಗಂಡನಿಂದ ಕಿತ್ಕೊಳ್ಳುವಂತ ಕೆಲಸ ಆಗ್ತಿದೆ ಅಂತ ಹೇಳ್ತಾ ಇದ್ರಿ. ಹೌದು ಸರ್. ಈಗ ನಮ್ ಸಂಪಾದನೆ ನಮ್ ಗಂಡಸ್ರಿಗೂ ಚಾರ್ಜ್ ಜಾಸ್ತಿ ಮಾಡಿದಾರಲ್ಲ. ಅವ್ರ ಹತ್ರ ಈಸಿ ಚಾರ್ಜ್ ನಮಗ್ ಫ್ರೀ ಕೊಡೋ ಬದ್ಲು ಅವ್ರು ಬೇಡ್ಲೇ ಬೇಡ ಸರ್. ಇರೋದು ಹೆಂಗಿತ್ತು ಹಂಗಂಗೆ ಇರ್ಲಿ. ಎಲ್ಲ ರೇಟ್ ಜಾಸ್ತಿ ಆಗಿದೆ, ಬೇಳೆ ಎಣ್ಣೆ ಪ್ರತಿಯೊಂದು. ಎಷ್ಟು ಅವ್ರು 2,000 ರೂಪಾಯಿ ಕೊಡೋದ್ ಮಾಡ್ಕೊತಿದ್ವಿ. ಈಗ 2,000 ರೂಪಾಯಿ ಏನು ಬಸ್ಸೇ ಇಲ್ಲ. ಅದ್ರ ಮೇಲೆ ಎಕ್ಸ್ಟ್ರಾ 4,000 ರೂಪಾಯಿ ನಾವು ಕೊಡ್ಬೇಕು. ಕಣ್ಣು ಜನಗಳ ಕಣ್ಣಿಗೆ ಮಣ್ಣೆರ್ತಿದಾರೆ ಸರ್. 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಆದ್ರೆ 5 ಗ್ಯಾರಂಟಿಗೆ ಎಷ್ಟೊಂದು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು. ನಾವು ನರಸೀಪುರದಲ್ಲಿ ಇರೋದು ಸರ್. ಅದೀಗ ಎಚ್ಚೆತ್ಕೊಳ್ಳುವಂತ ಸಮಯ ಬಂದಿದೆ. ಜನನೇ ಎಚ್ಚೆತ್ಕೊಳ್ಬೇಕು. ಈಗ ಜನ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಹೆಂಗೆ ಮಾಡ್ತಾರೆ? ನಾವು ಹೇಳಿದ್ದೆ ಸರಿ, ನಾವು ಮಾಡಿದ್ದೆ ಆಟ ಅನ್ನೋ ರೀತಿಯಲ್ಲಿ ಇರುತ್ತೆ ಅವರು.
ಹೌದು 2%, 3% ಮಾಡ್ತಾರೆ. ಇವ್ರು ಡಬಲ್ ಮಾಡಿದಾರಲ್ಲ, ಇದ್ಯಾನೇ ಸರ್ 40% ಅಂದ್ರೆ 100 ರೂಪಾಯಿ ಚಾರ್ಜ್, 50 ರೂಪಾಯಿ ಇರೋದು ಡಬಲ್ ಅಂತಂದ್ರೆ ಹೆಂಗ್ ಸರ್ ಕೊಡಕ್? ಹೌದೌದು. ಇದ್ರಂತ ಮೋಸ ಇನ್ನೊಂದಿಲ್ಲ ಸರ್. ಇದು ಏನಾದ್ರೂ ಆಗ್ಲಿ, ನೀವ್ ಏನಾರು ಆಗ್ಲಿ, ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು ಸರ್. ಇನ್ನೊಂದ್ಸಲ ಪರಿಷ್ಕರಣೆ ಮಾಡಂಗ್ ಮಾಡಿ ಸರ್ ದಯವಿಟ್ಟು. ತುಂಬಾ ಎಫೆಕ್ಟ್ ಇದೆ. ನನ್ನಂತ ತಾಯಿರು ಎಷ್ಟೊಂದ್ ಜನಕ್ಕೆ ತೊಂದ್ರೆ, ಎಷ್ಟೊಂದ್ ಯೋಚನೆ ಮಾಡ್ತಿದೀವಿ ಅಂತ ನೆನ್ನೆಯಿಂದ ನಾವು ಇಲ್ಲಿ. ಪಾಪ ನಮ್ಮ ಹುಡ್ಗ ಅಯ್ಯೋ ಜಾಸ್ತಿ ಆಯ್ತು ಅಂತ ಊಟ ಮಾಡ್ತಾನ, ಮಾಡಲ್ವಾ? 2 ದೋಸೆ ತಗೊಳತ್ತ 1 ದೋಸೆ ತಿನ್ಬಿಡ್ತಾನ ಅನ್ನೋ ಭಯ ನಮ್ಗೆ. ಎಷ್ಟೆಲ್ಲ ಎಫೆಕ್ಟ್ ಇರ್ತದ ಅದನ್ನೆಲ್ಲ ಅರ್ಥ ಮಾಡ್ಬೇಕೇನೆ ಸರ್ ಅವರು. ಎಸ್, ಆಯ್ತು ಆಯ್ತು, ಅರ್ಥ ಆಗ್ತಾ ಇದೆ ಖಂಡಿತ. ಅದ್ರ ಬಗ್ಗೆ ನಮಗೂ ಕೂಡ ಬೇಸರ ಇದೆ. ನೋಡೋಣ, ಯಾಕೋ ಕಡಿಮೆ ಆಗುವಂಥ ಎಲ್ಲ ಲಕ್ಷಣ ಇದೆ. ಯಾಕಂದರೆ ಯಾವುದೇ ಮಾನದಂಡ ಇಲ್ಲದೆ ಯಾಕೆ ಮಾಡ್ತಿದ್ದೀರಿ ಅಂತ ಮಾಹಿತಿ ಇಲ್ಲದೇ ಮಾಡೋದ್ರಿಂದ ಸಹಜವಾಗಿ ಬೇಸರ ಅಂತೂ ಇದ್ದೇ ಇದೆ. ಎಸ್ ರಾಘವೇಂದ್ರ ಅವರೇ, ಈ ಗ್ಯಾರಂಟಿ ನೀತಿ ಇದೆಯಲ್ಲ, ಜನರನ್ನು ಸುಲಿಗೆ ಮಾಡ್ತಿದೆಯಾ ಅಂತ ಅನ್ಸುತ್ತಾ? ಆ ರೀತಿಯ ಆರೋಪ ಅಂತೂ ಕೇಳಿ ಬರ್ತಾ ಇದೆ. ಬೈಟಲ್ಲಿ ನಾವು ಕೇಳಿಸ್ಕೊಂಡಿದ್ದೀವಿ, ಯಾವನಿಗೆ ಬೇಕಾಗಿತ್ತು ಗ್ಯಾರಂಟಿ, ಫ್ರೀ ಯಾರು ಕೊಡಬೇಕು ಅಂತ ಹೇಳಿದರು ಅಂತೇಳಿ. ಸೊ ಆ ರೀತಿ ಏನಾದರೂ ಇದೆಯಾ? ಈಗ ಒಂದೇನಪ್ಪ ಸಮಾಧಾನಕರ ಸಂತೋಷದ ವಿಷಯ ಅಂದರೆ, ನಮ್ಮ ತಾಯಂದಿರೇ ಇವಾಗ ಹೇಳ್ತವ್ರೆ, ನಮ್ಗೆ ಯಾಕಪ್ಪ ಫ್ರೀ ಬೇಕಿತ್ತು ಬಸ್ಸು, ನಮ್ಗೆ ಈ ರೀತಿ ದಿನಕ್ಕೊಂದೊಂದು ರೇಟ್ ಜಾಸ್ತಿ ಮಾಡೋದನ್ನೇ ಅಂತ. ಈಗ 2,000 ರೂಪಾಯಿ ಕೊಟ್ಬಿಟ್ಟು ಇವರಿಗೆ ಈಗಾಗಲೇ 10,000 ರೂಪಾಯಿ ಸರ್ಕಾರ ವಸೂಲಿ ಮಾಡಿ ಆಗಿದೆ. ಈಗ ನೋಡಿ, ನಮ್ಮ ಪಕ್ಕದ ಹೈದರಾಬಾದಲ್ಲಿ 10ರಿಂದ 15 ಕಿಲೋಮೀಟ್ರ್ವರೆಗೆ 40 ರೂಪಾಯಿ ಚಾರ್ಜ್ ಇದೆ. ಪಕ್ಕದ ಚೆನ್ನೈಯಲ್ಲಿ 8ರಿಂದ 12 ಕಿಲೋಮೀಟ್ರ್ವರೆಗೆ 40 ರೂಪಾಯಿ ಚಾರ್ಜ್ ಇದೆ. ಅದೇ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 8ರಿಂದ 10 ಕಿಲೋಮೀಟ್ರಿಗೆ 50 ರೂಪಾಯಿ ಚಾರ್ಜು. ಈಗ 20ರಿಂದ 30 ಕಿಲೋಮೀಟ್ರಿಗೆ 90 ರೂಪಾಯಿ ಚಾರ್ಜು. ಅಂದರೆ ಅಲ್ಲಿ ಓಡೋದು ಇದೇ ಮೆಟ್ರೋ, ಇದೇ ಭೂಮಿ, ಇದೇ ವಿದ್ಯುತ್ತಲ್ಲೇ ಓಡುತ್ತೆ. ಬೆಂಗಳೂರಲ್ಲಿ ಓಡೋದು ಅದೇ ವಿದ್ಯುತ್ತು, ಅದೇ ಮೆಟ್ರೋ, ಅದೇ ಜಾಗದಲ್ಲಿ ಓಡುತ್ತೆ. ಇವ್ರಿಗೆ ಏನಾದ್ರು ನಿವಾರಣಾ ವೆಚ್ಚ ಇಲ್ಲೇನಾದ್ರು ಜಾಸ್ತಿ ಆಗಿ ಅಲ್ಲಿ ಮಾತ್ರ ಯಾಕೆ ಕಮ್ಮಿ ರೇಟ್ ಆಗಾದರೆ? ಆಮೇಲೆ ನಾವು ಹೇಳ್ದಂಗೆ ಇದು ಕೇಂದ್ರ ಸರ್ಕಾರದ ಅನ್ವಯಲ್ಲಿ ಬರುತ್ತೆ, ರಾಜ್ಯ ಸರ್ಕಾರದ ಯಾವುದೇ ಹಿತಾಸಕ್ತಿ ಇದರಲ್ಲಿ ಏನು ಇಲ್ಲ ಅಂತ ಅಂದ್ಕೊಂಡ್ರೆ ನಾವು, ಈಗ ದರ ಏರಿಕೆ ಆಯಿತು ಅಂದರೆ, ಇವತ್ತು ಪೆಟ್ರೋಲು ಡೀಸೆಲ್ ಜಾಸ್ತಿ ಆಯಿತು ಅಂದರೆ ಇಡೀ ನಮ್ಮ ದೇಶ ತುಂಬ ಆಗುತ್ತೆ. ಇದು ಸಹ ಇಡೀ ನಮ್ಮ ದೇಶದ ಎಲ್ಲ ಕಡೆನೂ ಆಗಬೇಕಲ್ಲ. ಹಾಗಾದರೆ ಈ ಚೆನ್ನೈಯಲ್ಲಿ ಜಾಸ್ತಿ ಆಗಿಲ್ಲ, ಕಲ್ಕತ್ತಾದಲ್ಲಾಗಿಲ್ಲ, ಹೈದರಾಬಾದಲ್ಲಾಗಿಲ್ಲ, ಎಲ್ಲೂ ಆಗಿಲ್ಲ. ಬೆಂಗಳೂರಲ್ಲಿ ಮಾತ್ರ 100% ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಇದರ ಉದ್ದೇಶ ಏನು? ಅಂದರೆ ಬೆಂಗಳೂರಲ್ಲಿ ಜನಗಳು ಎಲ್ಲ ಕುರಿಗಳಾಗ್ಬಿಟ್ಟಿದ್ದಾರೆ, ಯಾರು ಕೇಳೋಲ್ಲ, ಏನು ಮಾಡಿದ್ರು ಕೇಳೋರಿಲ್ಲ, ಹೇಳೋರಿಲ್ಲ ಅಂತಲ್ಲ, ಅಥವಾ ಏನು ಅಂತ ಗೊತ್ತಿಲ್ಲ. ಇವತ್ತು ನೋಡಿ, ಎಲ್ಲದರಲ್ಲೂ ರೀ, ಒಂದೆರಡಲ್ಲ, ಅವ್ರು ಹೇಳ್ದಂಗೆ ನಮ್ಮ ತಾಯಿ ಯಾರೋ ಮಾತಾಡಿದ್ರಲ್ಲ, ಈಗ ಬರೇ ಕಾಳು ಬೇಳೆ ನೀವು ಎಲ್ಲದರಲ್ಲೂ ಜಾಸ್ತಿ ಆಗಿದೆ. ಇವತ್ತು ದೊಡ್ಡ ಮಾಫಿಯಾ ಇದು. ಈಗ ನಾವು ರೇಷನ್ ಅಕ್ಕಿ ಅಂತ ನೋಡಿ, ರೇಷನ್ ಅಕ್ಕಿಗಳಲ್ಲೂ ಅಷ್ಟೇ, ಅದರಲ್ಲಿ ಕಳ್ತನ ಮಾಡಿ ಏನೋ ಮಾರಿ ಅದನ್ನು ಮಾರ್ತಾರೆ. ಈ ಮೆಟ್ರೋದಲ್ಲಿ ಇವಾಗ ನೋಡಿ, ಆಮೇಲೆ ಸರಿಯಾದ ಸೌಲಭ್ಯಗಳು ಮೆಟ್ರೋದಲ್ಲಿ ನೋಡಿ, ಮೊನ್ನೆ ಎಲ್ಲ ಲಾಸ್ಟ್ ಟೈಮು ಪಂಚೆ ಉಟ್ಕೊಂಡ್ರನ್ನು ಬಿಡಲ್ಲ ಅಂತ ಆಯಿತು. ಇವತ್ತು ಅಲ್ಲಿ ಸೆಕ್ಯೂರಿಟಿಗಳಲ್ಲಿ ಅಷ್ಟೇ ಯಾವುದೋ ಏನೋ ನಾನು ಬರ್ತಾ ಇದ್ದೇವಪ್ಪ, ಈ ಕನ್ನಡ ಶೆಲ್ಲ ನೀವು ನೋಡ್ತಾರೆ, ಹಿಂಗೋ ನೋಡ್ತಾರೆ ಅವರು. ಆದರೆ ಯಾರ್ಯಾರೋ ಬ್ಯಾಗ್ ಎತ್ಕೊಬರ್ತಾರೆ, ಬಂದ್ಬಿಟ್ಟು ಕೆಲವರು ಅಲ್ಲಿ ಚೆಕ್. ಇವತ್ತು ಏನಾದರೆ ಇಲ್ಲಿ ವಿಜಯನಗರ ಮೆಟ್ರೋ ಸ್ಟೇಷನಲ್ಲಿ ಅವ್ರು ಕೆಳಗಡೆ ಚೆಕ್ ಮಾಡ್ತಾನೆ, ಬಾಡಿ ಚೆಕ್ ಮಾಡ್ತಾನೆ, ಕೈಯಲ್ಲಿ ಹಿಡ್ಕೊಬಂದರೆ. ಮೇಲಕ್ಕೆ ಹೋದಾಗ ಬ್ಯಾಗ್ನ ಒಂದು ಚೆಕ್ ಮಾಡ್ಕೊಳೋ ಅಂಥ ಮಿಷನ್ ಇದೆ. ಅಲ್ಲೆಲ್ಲ ಅವ್ರ ಪಾಡಿಗೆ ಅವ್ರನ್ನ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅಲ್ಲಿ ಯಾವುದನ್ನು ಯಾರನ್ನೂ ತಡೆಯಲ್ಲ, ಬ್ಯಾಗ್ ಹಿಡ್ಕೊಂಡು ಬಂದ್ಬಿಟ್ಟು ಅಂದರೆ ಹೋಗ್ಬಿಟ್ಟು ಅಷ್ಟೇ, ಅಲ್ಲಿ ಯಾವುದೂ ಚೆಕಿಂಗ್ ಇಲ್ಲ. ಈ ರೀತಿ ಇವ್ರು ಏನಾದ್ರು ಒಂದು ಹೈಫೈ ಸೆಕ್ಯೂರಿಟಿ ಕೊಡ್ತಾರಾ ಅಥವಾ ಏನು ಮಾಡ್ತಾರೆ? ಇಲ್ಲಿ ಮಾತ್ರ ಯಾಕೆ ಇಷ್ಟೊಂದು ವೆಚ್ಚ ಜಾಸ್ತಿ ಮಾಡಿರೋ ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಇದನ್ನು ಇನ್ಮೇಲಾದರೂ ಜನಸಾಮಾನ್ಯರು ಈ ಒಂದು ಬಿಟ್ಟಿ ಭಾಗ್ಯದ ವಿರುದ್ಧ ಮತ್ತು ಎಲ್ಲರೂ ನಾವು ಬೀದಿಗಿಳಿಬೇಕಾಗುತ್ತೆ. ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂದರೆ ಈ ಒಂದು ಎಮ್ಮೆ ಚರ್ಮದ ಸರ್ಕಾರಕ್ಕೆ ಇನ್ನೂ ಬರಲ್ಲ. ಯಾಕೆಂದರೆ ಇವತ್ತು ನೀವು ಯಾವುದಾದ್ರು ಹೇಳ್ರಿ, ಏನಾದ್ರು ಹೇಳಿ, ಇವತ್ತು ಏನಾದರೂ ನೀವು ನೋಡಿ, ವಿರೋಧ ಪಕ್ಷ ಅನ್ನೋದು ಸತ್ತೋಗಿದೆ. ವಿರೋಧ ಪಕ್ಷದಲ್ಲಿ ನಾವು ಯಾರನ್ನ ವಿರೋಧ ಪಕ್ಷ ನಾಯಕನ ಮಾಡಬೇಕು, ಯಾರನ್ನು ರಾಜ್ಯಾಧ್ಯಕ್ಷನ ಮಾಡಬೇಕು, ಯಾರನ್ನು ಎಲ್ಲಿ ಮಾತಾಡ್ತಾರೆ, ಬರೀ ಅವ್ರ ಕಿತ್ತಾಟ ಆಗೋಗಿದೆ. ಈಗ ಯಾರೋ ಒಬ್ಬರು ಮಾಡಿದಾರಪ್ಪ, ಏನೋ ಅವ್ರು 1 ವರ್ಷ ಕೆಲಸ ಮಾಡೋಕ್ಕೆ ಬಿಡೋಣ ಅಂತ ಅವ್ರದಲ್ಲಿಲ್ಲ. ಈ ಕಡೆ ನೋಡಿದರೆ ಇಲ್ಲಿ ಮುಖ್ಯಮಂತ್ರಿಗಳು ಯಾಕೆ ಅವ್ರು 5 ವರ್ಷ ಮುಂಚಿಂದ ಆಗಿದ್ದಾರೆ, ಈಗ ಮತ್ತೆ 5 ವರ್ಷನೇ ಯಾಕೆ ಅವ್ರು ಮಾಡಬೇಕು? ನನಗೆ ಮುಖ್ಯಮಂತ್ರಿ ಸೀಟ್ ಬೇಕು ಅಂತ ಒಬ್ಬರು ಹೋಗ್ಬಿಟ್ಟು ಇದ್ರನ್ನ ಸ್ನಾನ ಮಾಡ್ತಾರೆ, ಗಂಗಾ ಸ್ನಾನನ ಹೋಗಿ ಮಾಡ್ತಾರೆ. ಇನ್ನೊಬ್ಬರು ಹೋಗಿ ಡೆಲ್ಲಿಯಲ್ಲಿ ಪಂಚಾಯತಿಗೆ ಮಾಡ್ತಾರೆ, ಇನ್ನೊಬ್ರು ಹೋಗಿ ಇಲ್ಲೆಲ್ಲ ಊಟಕ್ಕೆ ಕೂತ್ಕೊತಾರೆ. ಇವತ್ತು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡುವಂಥದ್ದಿಲ್ಲ. ಈಗ ಹೋಗಲಿ, ಅಸೆಂಬ್ಲಿ ಒಳಗಡೆ ಆಯ್ತಪ್ಪ, ಈಗ ವಿಧಾನಸೌಧದ ಒಳಗಡೆ ನಮಗೋಸ್ಕರನೇ ಅಸೆಂಬ್ಲಿ ಕರೀತಾರೆ ಇವರು. ನಾವು ಇಲ್ಲಿಂದ ಹೋಗಿ ಬೆಳಗಾವಿಗೆ ಹೋಗ್ಬಿಟ್ಟು ಅಸೆಂಬ್ಲಿ ಮಾಡ್ತಾರೆ, 400-500 ಕೋಟಿ ಖರ್ಚು ಮಾಡ್ತಾರೆ. ಅಲ್ಲಾದರೂ ಹೋಗಿ ಜನಸಾಮಾನ್ಯರ ಬಗ್ಗೆ, ಆ ಮಾದಾಯಿ ಬಗ್ಗೆ, ಏನಾರು ಜನಸಾಮಾನ್ಯ ರೈತರ ಬಗ್ಗೆ ಚರ್ಚೆ ಆಗುತ್ತಾ? ಆಗಲ್ಲ. ಯಾರಿಗೋ ಬೈದಿದ್ದಕ್ಕೆ ಹೋರಾಟ ಮಾಡಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ರು, ಜನಗಳನ್ನ ಡೈವರ್ಟ್ ಮಾಡಿದ್ರು. ಈ ರೀತಿ ಪರಿಸ್ಥಿತಿ ಇದ್ದಾಗ ಇನ್ನು ಜನಸಾಮಾನ್ಯರು ದಯವಿಟ್ಟು ಯೋಚನೆ ಮಾಡಿ, ನಮಗೆ ಬೇಕಾಗಿರೋ ಸೌಲಭ್ಯಗಳೇನು, ನಮ್ಮ ಜನಗಳಿಗೆ ಬೇಕಾಗಿರೋ, ನಾವು ತೆರಿಗೆ ಕಟ್ತಾ ಇದ್ದೇವೆ 18%. ಯಾರು ಪ್ರಶ್ನೆ ಮಾಡದೇ ಇರೋದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ. ಅದನ್ನೇ ಪ್ರಶ್ನೆ ಮಾಡಿ 15%. ಹೊಸತನವಂತೂ ಏನಿಲ್ಲ. ಹೌದು, ಪ್ರಮುಖವಾಗಿ ಇಲ್ಲಿ
ಸೌಲಭ್ಯ ಯಾವುದೇ ರೀತಿಯಾಗಿ ಇಲ್ಲ, ವ್ಯವಸ್ಥೆ ಸರಿಯಾಗಿ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯಾಗಿ ಫೆಸಿಲಿಟಿ ಅಂತೂ ಇಲ್ಲವೇ ಇಲ್ಲ. ಬೆಳಗ್ಗೆ 8 ಗಂಟೆ ನೀವು ಮೆಟ್ರೋ ಹೋದರೆ ಅರ್ಧ ಗಂಟೆ ನಿಲ್ಲಬೇಕು, ಕ್ಯೂ ನಿಲ್ಲಬೇಕು, ಆ ರೀತಿಯ ಪರಿಸ್ಥಿತಿ ಇದೆ. ಬಟ್ ಇದು ಯಾಕೆ ಬೇಕಾಗಿತ್ತು ಅಂತ ಫಸ್ಟು ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಈ ಇಂಡಸ್ಟ್ರಿ ರೆವಲ್ಯೂಷನ್ ಕೈಗಾರಿಕೆ ಕ್ರಾಂತಿ ಅಂತ ಆದಾಗ ನಿಮಗೆ ವಲಸೆ ಮತ್ತು ಈ ಸ್ಲಮ್ಗಳು ಎಲ್ಲ ಡೆವಲಪ್ ಆಯಿತು. ಅಲ್ಲಿಂದ ನಿಮಗೆ ಸಮಸ್ಯೆ ಶುರುವಾಗುತ್ತೆ. ಸೊ ಆ ಒಂದು ಕೈಗಾರಿಕೆ ಕ್ರಾಂತಿಯಿಂದಾಗಲೇ ಈಸ್ಟ್ ಇಂಡಿಯಾನು ಭಾರತ ಬಿಡಬೇಕಾಗಿ ಬರುತ್ತೆ. ಈಗ ಅವರು ಏನು ಮಾಡ್ತಾಯಿದ್ರು ಅದನ್ನು ಇವತ್ತು ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾಯಿದ್ವಿ. ಏನು ಮಾಡ್ತಾಯಿದೆ ಅಂದರೆ ಕೊಳ್ಳೆ ಹೊಡಿತಾ ಇವೆ. ಅವರ ಸರ್ಕಾರ ನಡೆಸಲಿಕ್ಕೆ ಬೇಕು. ಒಬ್ಬ IAS ಆಫೀಸರ್ಗೆ ಸಿಗೋ ಸಂಬಳ ಒಬ್ಬ ಕೂಲಿ ಮಾಡಿ ಬದುಕೋನಿಗೂ ಅಜಗಜಾಂತರ ವ್ಯತ್ಯಾಸ. ಒಬ್ಬ ಕೂಲಿ ಮಾಡೋನಿಗೆ ತಿಂಗಳೆಲ್ಲ ಕಷ್ಟಪಟ್ಟರು 15,000 20,000 ರೂಪಾಯಿ ದುಡ್ಕೋಬೋದು. ಅದೇ ಒಬ್ಬ IAS ಆಫೀಸರ್ಗೆ 2.5 ಲಕ್ಷ ಸಿಗುತ್ತೆ. ಅಜಗಜಾಂತರ ವ್ಯತ್ಯಾಸ. ಈ ಪಾಲಿಸೀಸ್ ಮಾಡೋರೆಲ್ಲ ಯಾರು ಅಂದರೆ ಮೇಲ್ಗಡೆ ಇರೋರು. ಅವ್ರಿಗೆ 10,000 to 15,000 ರೂಪಾಯಿ ತೊಗೊಳ್ಳೋ ಬಡವನು ಅತಿ ಕೆಳಗಡೆ ಇರೋರ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ರು ಬೇಕಾಗಿರೋದೇನು, ಇದು BMRCLಗೆ ನಾವು ಸಾಲ ತೊಗೊಬಂದಿದ್ದಾರೆ. ಹೆಂಗೆ ಸಾಲ ತಂದಿದ್ದಾರೆ, ಅದು 10,000 ಕೋಟಿ ಅಂತಿದ್ದರೆ ತಂದಿರೋದು 50,000 1,000 ಕೋಟಿ. ಆಯಿತಾ, ಅದನ್ನು ತೀರಿಸ್ಬೇಕು. ಅದು ತೀರಿಸೋದಷ್ಟೇ ಯೋಚನೆ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಒಂದು ಬೆಂಗಳೂರು ಅವರಿಗೆ ಒಂದು ಸಂಪನ್ಮೂಲ ಕೇಂದ್ರ. ಇದನ್ನು ಹಣ ಏನು ಈಸ್ಟ್ ಇಂಡಿಯಾ ಬಂದು ಭಾರತನ ಕೊಳ್ಳೆ ಹೊಡೆದ್ರು, ಇವರು ಏನು ಮಾಡ್ತಾರೆ, ಈಗ ನಮ್ಮದೇ ಕಂಪ್ನಿಗಳಲ್ಲಿ ಮಾಡಿಕೊಂಡು ಈ ನಮ್ಮ BMRCLಗೆ ಬೆಂಗಳೂರು ಒಂದು ಕೊಳ್ಳೆ ಹೊಡೆಯೋ ಒಂದು ಕ್ಷೇತ್ರವಾಗಿದೆ. ಸೊ ಎಷ್ಟಾಗುತ್ತೋ ಅಷ್ಟು ಕೊಳ್ಳೆ ಹೊಡೆಯೋದು, ಅದನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಮಾನದಂಡ ಇಲ್ಲ, ಯಾರು ಕೇಳೋರಿಲ್ಲ. ಆಮೇಲೆ ಇದು ಬೇರೆಯವ್ರ ಥರ ಅಲ್ಲ, ಸ್ಪಷ್ಟವಾಗಿ ಅವೈಜ್ಞಾನಿಕವಾಗಿ ಇದನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವೈಜ್ಞಾನಿಕನೇ ಅದು. BMRCL ಎಸ್ಟಾಬ್ಲಿಷ್ ಆಗಿದ್ದೇ ಸಂವಿಧಾನಿಕ ವಿರೋಧವಾಗಿ, ಜೊತೆಗೆ ಅವರು ಅವೈಜ್ಞಾನಿಕವಾಗಿ ಮಾಡ್ತಾ ಹೊರಟಿದ್ದಾರೆ. ಎಸ್ ಅರುಣ್ ಅವರ, ಈಗ ಪ್ರಮುಖವಾಗಿ ಈ ಏಕಾಏಕಿ ದರ ಏನು ಏರಿಕೆ ಮಾಡಿದಾರಲ್ಲ, ದೇಶದಲ್ಲೇ ನಮ್ಮ ಮೆಟ್ರೋ ರೇಟೇ ಜಾಸ್ತಿ ಇರೋದು. ನಿಮ್ಗೆ ಯಾಕೆ ಅನ್ಸುತ್ತೆ? ಅಂದರೆ ಕೋಲ್ಕತ್ತಾ, ಮುಂಬೈ ಇದೆಲ್ಲ ಹೋಲಿಕೆ ಮಾಡೋದ್ರಲ್ಲಿ ಡಬಲ್ ರೇಟ್ ಆಗ್ತಾ ಇದೆ. ಇಲ್ಲೇ ಯಾಕೆ ಮಾಡಿದ್ರು ಅಂತ ಅನ್ಸುತ್ತೆ ನಿಮಗೆ? ಎಲ್ಲ ರೀತಿನಲ್ಲೂ ಬೆಂಗಳೂರಲ್ಲಿ ಯಾವ್ದು ಐಟಮ್ ತಗೊಂಡ್ರೆ ರೆಂಟ್ ಇರ್ಲಿ, ಎಲ್ಲ ಐಟಮ್ ಇರ್ಲಿ, ನಮ್ದೇ ಜಾಸ್ತಿ ರೇಟ್. ಈಗ ಅಕ್ರಾಸ್ ಇಂಡಿಯಾ ನೋಡಿದ್ರೆ, ಕಾಸ್ಟ್ ಆಫ್ ಲಿವಿಂಗ್ ನೋಡಿದ್ರೆ ನಮ್ದೇ ಜಾಸ್ತಿ ರೇಟ್. ಅದ್ರ ಜೊತೆಗೆ ಈಗ ಬಸ್ ರೇಟು ಇನ್ಕ್ರೀಸ್ ಮಾಡಿದ್ದಾರೆ, ಮತ್ತೆ ಮೆಟ್ರೋ ರೇಟು ಮಾಡಿದ್ದಾರೆ. ನಮ್ಗೆ ಈಸಿ ಟಾರ್ಗೆಟ್ ಮಾಡ್ಬಿಡ್ತಾರೆ. ಕರ್ನಾಟಕ ಈಸಿ ಟಾರ್ಗೆಟ್ ಅಂತ ಹೇಳ್ತೀರಿ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ. ಓಕೆ ಮಾತಾಡೋಣ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಚಂದ್ರಶೇಖರ್ ಅವರು, ನಮಸ್ಕಾರ. ನಮಸ್ಕಾರ ಸರ್, ಸೈಯದ್ ಮುಜೀಬ್ ಅಂತ ನನ್ನ ಹೆಸರು. ಸರ್ ನಮಸ್ಕಾರ. ಅಲ್ಲ, ಇಲ್ಲಿ ಮಾತಾಡ್ತಾ ಇದೀವಿ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತದೆ ಸರ್. ಹೇಗೆ ಈಗ ಮೆಟ್ರೋ ದರ ಏರಿಕೆ ಮಾಡಲಾಗಿದೆ, ಏನ್ ಅನ್ಸುತ್ತೆ ನಿಮ್ಗೆ? ಸರಿನಾ? ಹೇಗೆ ಇದು? ಚಂದ್ರಶೇಖರ್ ಅವರು ಮಾತಾಡಿ. ಹಾ ಸರ್, ಅದೇ ಮೆಟ್ರೋ ದರ ಏರಿಕೆ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ತುಂಬಾ ಹೊಡೆತ ಸರ್ ಇದು. ಯಾಕಂತ ಹೇಳಿದ್ರೆ, ಈಗ ನಾನು ಡೈಲಿ ಟ್ರಾವೆಲ್ ಮಾಡೋದು ಲಾಲ್ಬಾಗಿಂದ ಮಹಾಲಕ್ಷ್ಮಿ ಲೇಔಟು. ಮುಂಚೆ 30 ರೂಪಾಯಿ ಇತ್ತು, ಈಗ ದರ ಏಕಾಏಕಿ 50 ರೂಪಾಯಿ ಮಾಡಿದ್ದಾರೆ. 20 ರೂಪಾಯಿ ಅಂದ್ರೆ 68% ಜಾಸ್ತಿ ಮಾಡಿದ್ದಾರೆ. ಇವಾಗ ಮುಂಚೆ ನಾನು ಲೆಕ್ಕ ಹಾಕಿದ್ರೆ 30 ರೂಪಾಯಿ ಇತ್ತು ಒನ್ ಸೈಡ್, ಹೋಗ್ ಬರೋದಕ್ಕೆ 60 ರೂಪಾಯಿ ಆಗಿರೋದು. ಈಗ ಅದೇ ನನ್ನ 2 ವೀಲರ್ ಪೆಟ್ರೋಲ್ ನಾನು ಕಂಪೇರ್ ಮಾಡಿದ್ರು ನಮ್ಗೆ 2 ವೀಲರ್ ಬೆಸ್ಟ್ ಅನ್ಸ್ತಾ ಇತ್ತು. 30 ರೂಪಾಯಿ ಇದ್ರು ಕೂಡ ಈಗ 50 ರೂಪಾಯಿ ಇರೋದ್ರಿಂದ 100 ರೂಪಾಯಿ ಹೋಗ್ ಬರೋದಕ್ಕೆ ಆಗತ್ತೆ. ಈಗ ಆತರ ನೋಡಿದ್ರೆ ನಾನು 2 ವೀಲರ್ ಅಲ್ಲಿ ಹೋಗೋದೇ ಬೆಸ್ಟ್ ಅನ್ಸುತ್ತೆ. ಏನ್ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ, ಬಟ್ ಸ್ವಲ್ಪ ಪೆಟ್ರೋಲ್ ನಿಮ್ಗೆ ಇದೆ ಈಸಿ ಅನ್ಸುತ್ತಾ 2 ವೀಲರ್ ಹೋಗಿ ಬರೋದಕ್ಕೆ. ಈ ತರ ಈಗ ನಾನ್ ಯೋಚನೆ ಮಾಡೋ ತರ ಎಷ್ಟೋ ಜನ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಇದರಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಹೆಚ್ಚಾಗತ್ತೆ. ಇದ್ರ ಬಗ್ಗೆ ಸರ್ಕಾರ ಪರಿಷ್ಕರಣೆ ಮಾಡಬೇಕು. ಏನ್ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಏಕಾಏಕಿ ಇವ್ರು 1 to ಡಬಲ್ ಮಾಡಿದ್ರೆ ಇದು ಒಂಥರ ಲೂಟಿ ಅಂತ ಹೇಳ್ಬೇಕಾಗತ್ತ. ಇವರು ಸರ್ಕಾರದಿಂದ ಕೊಡ್ತಾ ಇರೋದೆಲ್ಲ ಗ್ಯಾರಂಟಿಗಳು ಘೋಷಿಸ್ಬಿಟ್ಟು ಗ್ಯಾರಂಟಿಗಳು ಹಣ ಹೊಂಚೋದಕ್ಕೆ ಈ ತರ ಸುಲಿಗೆ ಮಾಡೋದು ತಪ್ಪು ಅನ್ನೋದು ನನ್ನ ಅನಿಸಿಕೆ.
ಮೊದಲನೇದಾಗಿ ಗ್ಯಾರಂಟಿಗಳು ಯಾರು ಕೇಳಲಿಲ್ಲ. ಇವರೇ ಸರ್ಕಾರ ರಚಿಸೋದಕ್ಕೆ, ಇವ್ರು ಗೆಲ್ಲೋದಕ್ಕೆ ಇವರೇ ಗ್ಯಾರಂಟಿಗಳನ್ನ ಘೋಷಿಸಿದ್ರು. ಅದೇ ಈಗ ಮೆಟ್ರೋ ಸಹವಾಸ ಬೇಡ, ಮೆಟ್ರೋದಲ್ಲಿ ಹೋದ್ರೆ ಈಗ 200-300 ರೂಪಾಯಿ ಖರ್ಚಾಗತ್ತೆ, ನಾನು ಬೈಕಲ್ಲಿ ಹೋದ್ರೆ 150 ರೂಪಾಯಿ ಖರ್ಚಾಗತ್ತೆ ಅಂತ ಹೇಳ್ತಾ ಇದ್ರಿ. ಅದೇ ಬೆಸ್ಟ್ ಸರ್. ಎಸ್, ಓಕೆ, ಥ್ಯಾಂಕ್ ಯು ಸರ್. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಗೆ ಹೇಳಿ, ಏನು ಪ್ರಯಾಣ ಮಾಡ್ತೀರಾ ಇಲ್ಲ ಮೆಟ್ರೋದಲ್ಲಿ ಓಡಾಡ್ತಿದ್ದೀರಾ, ಹೇಗೆ? ಸರ್ ನಮ್ದು ಭದ್ರಾವತಿ ಅವರು ಹೇಳಿ. ಶಿವಮೊಗ್ಗದ ಹತ್ರ ಭದ್ರಾವತಿ. ಹಾಂ ಹೇಳಿ ಸರ್. ಭದ್ರಾವತಿಯಿಂದ ನಾವು ಈ ಕಡೆ ಏಜೆನ್ಸಿ ಮಾಡಿ ಫ್ರೀ ಅಕ್ಕಿ ಕೊಡ್ತೀವಿ ಅಂದ್ರು. 2,000 ಕೊಟ್ಟು ಒಂದು ಮನೆಗೆ ಕೊಡೋರ ಹತ್ರ 5,000 ರೂಪಾಯಿ ಮಾಡ್ತಿದ್ದಾರೆ ಇವರು. 5,000-6,000 ರೂಪಾಯಿ ಕೂಲಿ ಸಂಜೆ ಅವನೇನ ತಗೊಂತಿರಲಿಲ್ಲ, ಕನ್ನ ಹೊಡಿದ್ರು. ಆಮೇಲೆ ನಾವು ಹೆಂಡತಿ ಮಕ್ಕಳಿಗೆಲ್ಲ ಗಂಡು ಮಕ್ಕಳಿಗೆ ನೋಡಿ ಎಷ್ಟು ಅದೇ ಖಜಾನೆ ಖಾಲಿ ಆಗಿದೆ, ಅದನ್ನು ತುಂಬಿಸ್ಕೊಳ್ಳೋಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ. ಸರ್, ಇದು ಯಾಕೋ ದಂಗೆ ಹೇಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸರ್. ಇದು ಈ ಶ್ರೀಲಂಕಾ ಬಾಂಗ್ಲಾದಲ್ಲಿ ಏನಾಯ್ತಲ್ಲ, ಹಂಗಾದ್ರೆ ಸ್ವಲ್ಪ ಇಲ್ಲಿ ಕಂಟ್ರೋಲಿಗೆ ಬರ್ಬೋದು ಅಂತ ಅನ್ಸುತ್ತೆ. ದುಡ್ಡು ಇಲ್ಲ ಸರ್ಕಾರದಲ್ಲಿ, ದಿವಾಳಿ ಆಗ್ಬಿಟ್ಟಿದೆ. ದಿವಾಳಿ ಆಗೋದಕ್ಕೆ ಎಲ್ಲ ಒಂದು ಇವ್ರ ವೈಯಕ್ತಿಕ ಖರ್ಚುಗಳಿಗೆ ನೋಡಿ. ನಿನ್ನೆ ಯಾರೋ ಒಬ್ಬರು ಮಿನಿಸ್ಟ್ರು, ಇನ್ನೊಬ್ರು BJP ಶಾಸಕರದು ಮಗಳು ಮದುವೆ ಆಯಿತು. ಅವರು ಡ್ಯಾನ್ಸು, ಅವ್ರ ಕಾರ್ಗಳು, ಲಕ್ಷಾಂತರ ಜನಗಳು, ಒಂದು 100 ಕಾರ್ಗಳು, ಒಂದೇ ಥರ ಜೀಪ್ಗಳು, ಇವೆಲ್ಲ ವೈಭವಗಳು. ಅಂದರೆ ರಾಜರು. ಅಂದರೆ ಇವತ್ತು ನಾವು ಎಲೆಕ್ಷನ್ ವೋಟ್ ಹಾಕಿದವರೆಲ್ಲ ಇವತ್ತು ಏನಾಗ್ಬಿಟ್ಟಿದ್ದಾವೆ, ಕೂಲಿ ಕಾರ್ಮಿಕರು ಮತ್ತು ಈ ರೀತಿ ಆಗಿದೆ. ಇವತ್ತು ಅವರು ವೈಭವಕ್ಕೆ ಅವರಿಗೆ ಇವತ್ತು ನೋಡಿ, ಯಾವುದೇ ಈಗ ಅಣ್ಣವ್ರು ಹೇಳಿದರು, ಒಂದು 50,000 ಕೋಟಿ ಸಾಲ ಮಾಡಿದರೆ ಇವರು ನಮ್ಮ ಕಾಮಗಾರಿ ಖರ್ಚು ಮಾಡೋದು 5,000 ಕೋಟಿ, ಇನ್ನು 45,000 ಕೋಟಿ ಇವರೇ ತಿಂದಾಕ್ತಾರೆ. ಇವತ್ತು ನಮ್ಮ ಇಡೀ ದೇಶ ನೋಡ್ರಿ, ಇಡೀ ದೇಶದಲ್ಲಿ ನಾವು ಯಾವಾಗಲೂ ಹೇಳ್ತೇವೆ, ಇಡೀ ದೇಶದಲ್ಲಿ ಏನಾದರೂ ಆಸ್ತಿ ಪಾಸ್ತಿಗಳು ಏನಾದರೂ 60%, 70% ಬರೀ ರಾಜಕಾರಣಿಗಳು, IAS ಆಫೀಸರ್, IPS ಆಫೀಸರ್ದಿದೆ. ಇನ್ನು ಉಳಿದಿರೋ 30%, 20%ದಲ್ಲಿ ನಾವೆಲ್ಲ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು ನಾವೆಲ್ಲರೂ ವಾಸವಾಗಿದ್ದಾವೆ. ಇಡೀ ಒಂದು 30%ಅಲ್ಲಿ ಆ ರೀತಿ ಒಂದು ಆಗಿರೋದು ಯಾರಿಂದ? ಈ ಒಂದು ರಾಜಕಾರಣಿಗಳು, ಈ ಭ್ರಷ್ಟಾಚಾರಗಳು. ಯಾರೂ ಕೇಳೋಂಗಿಲ್ಲ. ಏನಾದರೂ ನಾವು ಅಭಿವೃದ್ಧಿ ಮಾಡ್ತೇವೆ, ಅಭಿವೃದ್ಧಿ ಮಾಡಿ, ಯಾವ ಅಭಿವೃದ್ಧಿನೂ ಇಲ್ಲ ಇಲ್ಲಿ. ಇವತ್ತು ಮೆಟ್ರೋ ನೋಡಿ, ಮೆಟ್ರೋ ಸ್ಟೇಷನ್ನಲ್ಲಿ ಇವತ್ತು ಹೆಂಗಾಗಿದೆ, ಇವತ್ತು ಎಲೆಕ್ಟ್ರಿಕಲ್ ಗಾಡಿಗಳು ಬಂದಿದ್ದಾವೆ, 2 ವೀಲರ್ಗಳು. ಒಂದು ದಿನ ಅವನು ಏನೋ ಒಂದು 10 ರೂಪಾಯಿ ಒಂದು ಚಾರ್ಜಿಂಗ್ ಆಗುತ್ತೆ ಒಂದು ಫುಲ್ ಆದರೆ. ಇವತ್ತು ಎಲ್ಲ ಗಾಡಿಗಳು 100 ಕಿಲೋಮೀಟ್ರಿಗೆ ಬರ್ತಾಯಿದೆ. ಯಾಕೆ ಮೆಟ್ರೋದಲ್ಲಿ ಹೋಗ್ತಾರೆ? ಇವತ್ತು ಎಲೆಕ್ಟ್ರಿಕಲ್ ಗಾಡಿಯಲ್ಲಿ ಹೋಗೋಣ ಅಂದರೆ ರೋಡ್ ಸರಿ ಇಲ್ಲ, ರೋಡ್ ರಿಪೇರಿ ಒಂದು ಲೆಕ್ಕದಲ್ಲಿ. ಆಮೇಲೆ ಎಲೆಕ್ಟ್ರಿಕಲ್ ಗಾಡಿಗಳು ಯೂಸ್ ಮಾಡ್ತಾರೆ, ಇನ್ನು ಟ್ರಾಫಿಕ್ ಮತ್ತೆ ಆಟೋಮೆಟಿಕ್. ನಮ್ಮ ಮೆಟ್ರೋನು ಸುಮ್ಮನೆ ವೇಸ್ಟು. ಈ ಮೆಟ್ರೋನ ಅಷ್ಟೊಂದು ಜನ ನಮ್ಮ ಭೂಮಿಗಳನ್ನ ಇವರು ತೆರವು ಮಾಡಿಸಿ, ಭೂಮಿಗಳನ್ನೆಲ್ಲ ವಶ ಮಾಡಿಕೊಂಡು ಗುಂಡಾಗಿರಿ ಮಾಡಿ, ಇನ್ನೂ ಕೆಲವರಿಗೆ ಎಷ್ಟೋ ಜನರಿಗೆ ಅವ್ರ ಪರಿಹಾರ ಬಂದಿಲ್ಲ ರೀ. ಮೆಟ್ರೋಗೆ ಒಡೆದೋಗಿರೋ ಪರಿಹಾರ ಬಂದಿಲ್ಲ. ನೀವು ಪರಿಹಾರ ಕೇಳಕ್ಕೆ ಹೋದರೆ ನಿಮ್ದು 60 ಲಕ್ಷ ಬರಬೇಕಾ, ನಮಗೆ 40% ಕೊಡಿ ಅಂತಾರೆ ಅಲ್ಲಿ ಅಧಿಕಾರಿಗಳು. ಆ ರೀತಿ ಒಂದು ಭ್ರಷ್ಟಾಚಾರ ಮೆಟ್ರೋದಲ್ಲಿ ಸಮೇತ ಇದೆ. ಈಗ ಅಂಥ ಸಂದರ್ಭದಲ್ಲಿ ಈಗ ಮತ್ತೆ ತಿರ್ಗಾ ಇವರು ಏನು ಹಳೆ ಕಾಲದ ಗಾಡಿಗಳಲ್ಲಿ ಮತ್ತು ಬಸ್ಸಲ್ಲಿ ಓಡಾಡೋಕ್ಕೆ ಮತ್ತೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು ಬಿಡಿ. ಈಗ ಹೆಂಗಸ್ರಿಗೆ ಮಾತ್ರ ಸ್ವಲ್ಪ ಜನ ಫ್ರೀ ಕೊಡ್ತಾರೆ. ಇವತ್ತು ಯಾರೋ ಒಬ್ಬ ಹೆಣ್ಮಗಳು ಬರ್ತಾಯಿದ್ರು ನಮ್ಮ ಆಫೀಸಿಗೆ, ಹೇಳಿದ್ರಂತೆ ಬಸ್ ಬರೀ ಲೇಡೀಸೇ ಇದ್ರಂತೆ. ಅಲ್ಲಿ ನಾಗರಬಾವಿ ಮಾಲ್ಗಳ ಹತ್ರ ಬಸ್ ನಿಲ್ಲಿಸು ಅಂದರೆ ಮುಂದೆ ಕರ್ಕೊಂಡೋಗಿ ಬಿಡ್ತಾನಂತೆ. ಏನು ನೀವು ಬರೋ ಬಿಟ್ಟಿಗೋಸ್ಕರ ನೀವು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬೇಕಾ ಬಸ್ನ? ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ, ತಿಂದಿದ್ದು ಕರಗುತ್ತೆ ಅಂತ ಹೇಳ್ತಾನಂತ. ಅಂದರೆ ರೌಡಿಜಮು. ಇವತ್ತು ಯಾವನಾರು ಸಿದ್ದರಾಮಯ್ಯನ ಹೋಗಿ DK ಶಿವಕುಮಾರ್ ಅವರಿಗೆ ನಾವು ಹೇಳಿದ್ವಾ? ಪಾಪ ಯಾರೋ ಮಹಿಳೆಯರು ಹೋಗ್ಬಿಟ್ಟು ನಮಗೆ ಬಸ್ ಫ್ರೀ ಕೊಡಿ ಅಂತ ಹೇಳಿದ್ರೆ, ಈ ರೀತಿ ಹೀಯಾಳಿಸೋದಂಥ ಕಂಡಕ್ಟರ್ಗಳನ್ನು ಅವ್ರನ್ನ ಏಕಾಏಕಿ ಸಸ್ಪೆಂಡ್ ಮಾಡಬೇಕು. ಅಂದರೆ ಯಾರ್ದು ಬಿಟ್ಟಿಯಲ್ಲ. ಇವತ್ತು ಏನು ಅವರು ಸೌಲಭ್ಯ ಕೊಡ್ತಾರೆ, ನಾವು ಕೊಟ್ಟು 18% ಟ್ಯಾಕ್ಸಿಂದಲೇ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ನಾನು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ. ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು. ನಾವು ಕೂಡ ಮೆಟ್ರೋನಲ್ಲಿ ಓಡಾಡ್ತೀವಿ. ಇವಾಗ ಮೆಟ್ರೋ ಅಂತಂದ್ರೆ ಸಾರ್ವಜನಿಕ ಒಂದು ಫೆಸಿಲಿಟೀಸ್ಗೆ ಸೇರುತ್ತೆ ಅಲ್ಲ ಸರ್. ಮೇಯ್ನು ನಮ್ಮ ಸಾರ್ವಜನಿಕರಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು, ಅದರೊಳಗಡೆ ಸಾರಿಗೆ ಕೂಡ ಒಂದು. ಆದ್ರೆ ಇವರು ಸಾಮಾನ್ಯ ಜನಗಳಿಗೆ ಉದ್ಧಾರ ಮಾಡೋಕ್ಕೋಸ್ಕರ ಸರ್ಕಾರಗಳಿದೆ ಇರುತ್ತೆ ಅಂತ ಭಾಷಣ ಮಾಡ್ತಾರೆ. ಆದ್ರೆ ಹಾಕೋ ಫೈನ್ ಎಲ್ಲಾನು, ಹಾಕೋ ಟ್ಯಾಕ್ಸ್ ಎಲ್ಲಾನು ಸಾರ್ವಜನಿಕರ ಮೇಲೆನೆ ಹಾಕ್ತಾರೆ. ಓಟುನು ತಿರ್ಗಾ ಟ್ಯಾಕ್ಸು ನಾವೇ ಕಟ್ಟಬೇಕು. ಏನೇ ಜಾಸ್ತಿ ಆದ್ರೂ ನಾವೇನೇನೆ ಅದಕ್ಕೆ ಬಲಿ ಹಾಕ್ತೀವಿ. ಅದೇ ನನ್ನ ಪ್ರಕಾರ ಸರ್, ಈ ಮೆಟ್ರೋ ಅನ್ನೋದು
ಅಲ್ಲೇನು ಅಂತ ಏನು ಫೆಸಿಲಿಟೀಸ್ ಏನು ಇರೋದಿಲ್ಲ. ನೋಡಿದ್ರೆ ಸಹ ಕಾಲು ಇಡೋದಕ್ಕೆ ಜಾಗ ಇರೋದಿಲ್ಲ. ಸ್ಟಾರ್ಟಿಂಗ್ ಎಲ್ಲಾನು ಫ್ರೀಯಾಗಿ ಇದ್ದು ಸೀಟ್ ಸಿಕ್ತಿತ್ತು, ಓಕೆ, AC ಇದೆ, ಎಲ್ಲಾನು ಓಕೆ, ಅದ್ರ ತಕ್ಕನಾಗಿನೇ ಅಮೌಂಟ್ ತಗೊಳ್ತಾ ಇದ್ರು. ಆದ್ರೆ ಇವತ್ತು ನೋಡಿದ್ರೆ ಮೆಜೆಸ್ಟಿಕ್ ಹೋಗೋ ಟ್ರೈನ್ ಅಲ್ಲಿ ನೀವು ನೋಡಿದ್ರೆ ಕಾಲು ಇಡೋದಕ್ಕೆ ಜಾಗ ಅಲ್ಲಿ ಇಲ್ಲ. ಸಾರ್ವಜನಿಕರು ಕೊಡೋ ದುಡ್ಡನ್ನ ಕೊಟ್ಬಿಟ್ಟು ಅಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇನೆ ಹೋಗ್ತಾ ಇರೋದು. ಏನ್ ಆರಾಮಾಗಿ ಏನು ಹೋಗ್ತಾ ಇಲ್ಲ. ಯಾಕೆಂದ್ರೆ ಟೈಮ್ ಸೇವ್ ಆಗುತ್ತೆ ಅನ್ನೋ ಒಂದೇ ಒಂದು ಟ್ರಾಫಿಕ್ ಒಂದೇ ಒಂದು ಕಾರಣದಿಂದ, ಮತ್ತೆ ರೇಟು ಕೂಡ ಕಡಿಮೆ ಇದೆ ಅಂತ ಒಂದೇ ಒಂದು ಕಾರಣದಿಂದ ಮೆಟ್ರೋನ ನಾವು ಹೋಗ್ತಾ ಇರೋದು ಬರ್ತಾ ಇರೋದು. ಇವಾಗ ರೇಟ್ನು ಜಾಸ್ತಿ ಮಾಡುತ್ತೆ ಅಂದ್ರೆ ಈ ಶ್ರೀಮಂತರೆಲ್ಲ ಇರ್ತಾರಲ್ವಾ ಸರ್, ಹಣ ಇರುವಂತವ್ರು, ಅವ್ರಿಗೆ ಬೇಕಾಗಿ ಐಷಾರಾಮಿ ಐಟಮ್ಗಳ ಮೇಲೆ ಪಬ್ಬು ಬಾರು ಇದೆಲ್ಲ ಬೇಕಾಗಿಲ್ಲ ಸಾರ್ವಜನಿಕರಿಗೆ. ಅದೆಲ್ಲನೂ ದುರಭ್ಯಾಸಗಳು ಏನೇನ್ ಮಾಡ್ತಾರೆ, ಸ್ಮೋಕಿಂಗ್ ಆಗ್ಲಿ, ಡ್ರಿಂಕ್ಸ್ ಆಗ್ಲಿ, ಅದಕ್ಕೆಲ್ಲಾನು ಬೇಕಾದ್ರೆ 100 ಅಲ್ಲ 200% ಆಗ್ಲಿ, ಅದು ಸಾರ್ವಜನಿಕರ ಲೈಫ್ ಮೇಲೆ ಪರಿಣಾಮ ಬೀರೋದಿಲ್ಲ. ಆದ್ರೆ ತಿನ್ನೋ ಊಟ, ಒಂದ್ ಪೆನ್ ತಗೊಳ್ಳಿ ಸರ್, ಅದಕ್ಕೂ ಟ್ಯಾಕ್ಸ್, ಒಂದ್ ಐಸ್ ಕ್ರೀಮ್ ತಿನ್ಲಿ ಸರ್, ಅದಕ್ಕೂ ಟ್ಯಾಕ್ಸ್. ಹಂಗಾರೆ ಎಲ್ಲಾನೇ ಬಿಟ್ಬಿಡ್ಬೇಕು. ನಾಳೆ ದಿವಸ ಗಾಳಿಗೂ ಬೇಕಾದ್ರೆ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಸರ್ ಇವರು, ನೀರ್ಗೂ ಹಾಕ್ತಾರೆ, ಅದು ಬೇಕೇ ಬೇಕು. ನಾನ್ ಹೇಳೋದೇನು ಅಂತಂದ್ರೆ, ಜನಗಳು ಜೀವನ ಮಾಡೋದಿಕ್ಕೆ ಮೂಲಭೂತವಾದಂತ ಟ್ಯಾಕ್ಸ್ ಉಳಿದಿರೋದು ಒಂದೇ, ಗಾಳಿಗೊಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಮುಗೀತು. ಅದಕ್ಕೂ ಆಯ್ತಲ್ಲ ಸರ್, ಕೊರೋನಾ ಟೈಮ್ ನಲ್ಲಿ ಆಕ್ಸಿಜನ್ ಅದಕ್ಕೂ ಹಾಕ್ಬಿಟ್ಟು ಅದಕ್ಕೂ ಬರೋದು ಬಿಟ್ಬಿಟ್ರು. ನಾನ್ ಹೇಳೋದೇ ಅಂದ್ರೆ ಕೋಟಿ ಸಂಪಾದನೆ ಮಾಡ್ತಾರೆ, ಅಥವಾ ಇದೆ ಅಲ್ವಾ ಕೊಡಿತಾ ಇದೆಯಲ್ಲ ಅವ್ರ ಹತ್ರ, ಅವ್ರು ತಗೊಳ್ತಾರಲ್ವಾ ಕೋಟಿ ಕಾರ್ಗಳು, ಅದಕ್ಕೆ ಹಾಕೊಳ್ಳಿ ಅಲ್ಲ ಸರ್. ಯಾವ್ದಾದ್ರು ಜನಸಾಮಾನ್ಯರಿಗೆ ನಾವೆಲ್ಲ ಕೋಟಿ ಕಾರ್ನ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಆದ್ರೆ ನಾವು ಮೆಟ್ರೋನಲ್ಲೇ ಓಡಾಡ್ಬೇಕು, ಅಂತದಕ್ಕೆ ಯಾಕೆ ಹಾಕ್ಬೇಕು? ಹಾಕ್ಲಿ, BMW ಕಾರ್ಗೆ ಹಾಕ್ಲಿ, ಮತ್ತೆ ಇನ್ನೊಂದು ಯಾವ್ದು ಕೋಟಿ ಬೆಲೆ ಬಾಳುತ್ತೆ. ಈಗ ಮೇಡಮ್ ಯಾರು ಪ್ರಶ್ನೆ ಮಾಡ್ಬೇಕು? ಈಗ ಯಾರು ಪ್ರಶ್ನೆ ಮಾಡ್ಬೇಕು ಹೇಳಿ? ಈಗ ತಪ್ಪು ಮಾಡ್ಕೊಂಡಿರೋದ ನಾವೇ. ಹೌದೌದು, ಅದಕ್ಕೆ ನಾನು ಇವತ್ತು ಮಾತಾಡ್ತಾ ಇರೋದು. ನನಗೆ ತುಂಬಾ ದಿವಸದಿಂದ ಲೈನ್ ಸಿಕ್ಕಿರ್ಲಿಲ್ಲ, ಇದನ್ನ ಕೇಳ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ, ಬಟ್ ಕೇಳಕ್ ಆಗೋದಿಲ್ಲ. ಕೇಳಿದ್ರೆ ಏನ್ ಮಾಡ್ತಾರೆ ಗೊತ್ತಾ ಸರ್, ನಮ್ ರೋಡ್ ನಲ್ಲಿ ಇರೋ ನೀರಿಂದು ನಾವೇನಾದ್ರೂ ಅಪೋಸಿಟ್ ಮಾತಾಡಿದ್ರೆ ನೀರ್ ಕರೆಂಟ್ ಎಲ್ಲಾನು ಕಟ್ ಮಾಡಿ ಇಟ್ಬಿಡ್ತಾರೆ. ಅವಾಗ ಯಾರನ್ನ ಕೇಳೋದು? ಈ ತರ ಫೆಸಿಲಿಟೀಸ್ ನೆಲ್ಲ ಕಟ್ ಮಾಡೋದನ್ನ ನಾನು ನೋಡಿದ್ದೀನಿ. ಅದಕ್ಕೆ ಏನ್ ಮಾಡ್ತಾರೆ, ಜನಗಳು ಎದ್ರುಕೊಂಡು ಅಯ್ಯೋ ಹಿಂಗೋ ನೀರ್ ಬರ್ತಾ ಇದೆಯಪ್ಪ, ಯಾಕೆ ಕಂಪ್ಲೇಂಟ್ ಮಾಡ್ಬೇಕು, ಈ ತರ ಉದ್ದೇಶ. ಇವಾಗ ಚಿಕ್ಕ ವ್ಯಕ್ತಿಗಳ ಹತ್ರ ಹೋದ್ರೆ, ವ್ಯಕ್ತಿಗಳ ಹತ್ರ ಮೀಟ್ ಮಾಡೋದಕ್ಕೆ ಹೆಸರು ಹೇಳೋದು ಬೇಡ, ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ, ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಬಿಡೋದಿಲ್ಲ. ಓಟ್ ಟೈಮ್ ನಲ್ಲಿ ಕೈ ಮುಕ್ಕೊಂಡು ಬರ್ತಾರೆ. ಅವ್ರು ಬರೋದೇ 5 ವರ್ಷಕ್ಕೆ ಒಂದ್ಸರಿ ಓಟ್ ಟೈಮ್ ನಲ್ಲಿ ಬರ್ತಾರೆ. ಎಲ್ಲಾರು ನಾನ್ ಬ್ಲೈಮ್ ಮಾಡಲ್ಲ, 99% ಅದೇ ತರನೇ ಇರೋದು. ಓಟ್ ಟೈಮ್ ನಲ್ಲಿ ನಾವು ಅವ್ರ ಟೈಮ್ ಒಂದ್ ದಿವಸ ಬಂದ್ರೆ ನಾವು ಅವ್ರ ಮನೆ ಬಾವಿಗೆ 100 ಟೈಮ್ ಕೈ ಮುಕ್ಕೊಂಡು ಹೋಗ್ಬೇಕು. ಅಂದ್ರೇನು ಅಲ್ಲೋಗಿದಾರೆ ಇಲ್ಲೋಗಿದ್ರೆ ತಪ್ಪಿಸ್ಕೊಂಡು ತಿರುಗ್ತಾರೆ. ಅದ್ರೊಳಗೆ ಇನ್ಫ್ಲೂಯೆನ್ಸ್ ಸರ್. ನಾನು ಹೇಳ್ತೀನಲ್ಲ, ನಮ್ ಇಂಡಿಯಾದಲ್ಲ, ನಮ್ ಕರ್ನಾಟಕದಲ್ಲ, ನಮ್ ಬೆಂಗಳೂರದಲ್ಲ ವ್ಯವಸ್ಥೆನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ ಸರ್. ಇನ್ನೊಂದು ಮಹಾತ್ಮ ಗಾಂಧೀಜಿ ಬಂದ್ರೇನು ಕೂಡ ಕರಪ್ಷನ್ ಆಗ್ತಿದೆ. ಅದ್ರ ಬಗ್ಗೆ ಮಾತಾಡಿಸೋ ದೊಡ್ಡೋಳು ನಾನಲ್ಲ, ಆದ್ರೆ ಎಲ್ಲರಿಗೂ ಗೊತ್ತಿರೋಂತಾನೆ ವಿಷಯ. ಇವಾಗ ಜಸ್ಟ್ ಒಂದು ಮೆಟ್ರೋದೊಂದು ವಿಷಯ ಇಟ್ಕೊಂಡ್ರೇನೆ ಇಷ್ಟು ದೊಡ್ಡ ಚರ್ಚೆ ಮಾಡೋ ಲೆವೆಲ್ಗೆ ಯಾರನ್ನ ಕೇಳ್ಬೇಕು ಸರ್? ಇವಾಗ ಯಾರು ರೇಟ್ ಜಾಸ್ತಿ ಮಾಡೋದು ಅವ್ರನ್ನ ಕುಂತ್ಕೊಂಡು ಮಾತಾಡ್ಬೇಕು, ಅವಾಗ ಅವ್ರ ಆನ್ಸರ್ ಮಾಡ್ಬೇಕು ಅಲ್ವಾ? ಯಾಕೆ ಸರ್ ಜನಸಾಮಾನ್ಯರ ಹೊಟ್ಟೆ ಮೇಲೆನೆ ಹೊಡಿತಾರೆ? ರೇಟ್ ಚೆನ್ನಾಗಿ ತಿನ್ಲೇಬೇಕು, ಅವ್ರ ಮೇಲೂ ತಿಂತಾರೆ, ನಮ್ಮೇಲೂ ತಿಂತೀವಿ, ಅದರಿಂದನೇ ಬರ್ತಿರೋದು, ಕಾರಿಂದ ಬರ್ತಾರಿಲ್ಲ. ಖಂಡಿತ ಮೇಡಮ್. ಈಗ ನಿಮ್ಮ ಬೇಸರ ನಮ್ಗೆ ಅರ್ಥ ಆಗ್ತಾ ಇದೆ, ಬಟ್ ಏನು ಗೊತ್ತಾ, ಇಲ್ಲಿ ಪ್ರಶ್ನೆ ಮಾಡೋರೇ ಇಲ್ಲ, ಅವರಿಗೆ ಪ್ರಶ್ನೆ ಮಾಡಬೇಕಲ್ಲ. ಈಗ ಸಮಯ ಬಂದಿದೆ, ಒಳ್ಳೆ ಅವಕಾಶ ಇದೆ. ಯಾಕೆ ಅಂತಂದ್ರೆ, ಈಗ ಸಹಜವಾಗಿ ಮೆಟ್ರೋದಲ್ಲಿ ಯಾರು ಓಡಾಡ್ತಾರೆ? ಜನಸಾಮಾನ್ಯರೇ ಓಡಾಡೋದು. ಈ VIP ಗಳಂತೂ ಯಾರು ಓಡಾಡೋದಿಲ್ಲ. ಮೆಟ್ರೋನಲ್ಲಿ ಎಷ್ಟು ರಶ್ ಇರುತ್ತೆ ಅಂದ್ರೆ ಉಸಿರಾಡೋದಕ್ಕೆ ಜಾಗ ಇರಲ್ಲ. AC ಹಾಕಿರೋದ್ರಿಂದ ಸ್ವಲ್ಪ ಉಸಿರಾಡ್ಬೋದು ನಾವು, ಆ ತರ ಇದೆ. ಅದರಲ್ಲೇ ಹೋಗ್ಲಿ ಪಾಪ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಟೈಮ್ ಸೇವ್ ಆಗುತ್ತಲ್ಲ ಅಂತ ಹೋದ್ರೆ ರೇಟ್ ಜಾಸ್ತಿ ಮಾಡಿ ಇಟ್ಬಿಡ್ತಾರೆ ಇವರು. ಓಕೆ ಮೇಡಮ್, ಥ್ಯಾಂಕ್ ಯು. ಕೇಳೋರಿಲ್ಲ, ಹೇಳೋರಿಲ್ಲ. ಎಸ್ ಥ್ಯಾಂಕ್ ಯು ಮೇಡಮ್, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಸರ್, ಈಗ ಸಹಜವಾಗಿ ಬೇಸರ ಇದೆ ಪಾಪ. ನೋಡ್ತಾ ಇದ್ರೆ ಗೊತ್ತಾ, ಈಗ ಒಂದು 15,000 ರೂಪಾಯಿ ಒಬ್ಬ ವ್ಯಕ್ತಿ ದುಡಿತಾನೆ ಅಂತ ಅಂದ್ಕೊಳ್ಳೋಣ. ಈಗ ಮೆಟ್ರೋಗೆ ಡೈಲಿ 300 ರೂಪಾಯಿ ಕೊಡಬೇಕಾಗತ್ತೆ. 90 ರೂಪಾಯಿ ಅಂದರೆ 200, ಮತ್ತು ಆಟೋಗೆ 100 ರೂಪಾಯಿ. ಈಗ ಮೆಟ್ರೋದಲ್ಲಿ ಇಳಿದ ತಕ್ಷಣ ಅಲ್ಲಿ ಆಫೀಸ್ ಅಂತೂ ಇರೋದಿಲ್ಲ, ಆಟೋ ತೆಗೆದುಕೊಂಡು ಹೋಗಬೇಕು. ಈಗ ಮೆಟ್ರೋ ಜಾಸ್ತಿ ಆದಮೇಲೆ ಆಟೋದವನು ಜಾಸ್ತಿ ಮಾಡ್ತಾನೆ, ಕರೆಕ್ಟಾ? 9ರಿಂದ 10 ಸಾವಿರ ಈಗ ಮೆಟ್ರೋಗೆ ಹೋಗುತ್ತೆ. ಉಳಿದ 5,000 ಜೀವನ ಹೇಗೆ ಮಾಡ್ತಾನೆ? ಇದು ನಡೀತಾ ಇದೆ. ನೀವು ಸಡನ್ನಾಗಿ ಈ ಥರ ಪ್ರಶ್ನೆಗಳು ಕೇಳಿದ್ರೆ ಬೇಸರ ಇದೇನು ಗೊತ್ತಾ? ಈಗ ನನಗೆ ಬೇಸರ ಏನು ಅಂತಂದರೆ, ಸ್ಪೆಸಿಲಿಟಿ ಏನಿಲ್ಲ ಸರ್. ಅಲ್ಲಿ ಕ್ಯೂ ನಿಲ್ಲಬೇಕು. ಬೆಳಗ್ಗೆ ಹೋದರೆ ಕ್ಯೂ ನಿಲ್ಲಬೇಕಾಗತ್ತೆ.
ಅಲ್ಲಿ ಸರಿಯಾದ ಸಮಯಕ್ಕೆ ಮೆಟ್ರೋ ಬರೋದಿಲ್ಲ. ಅಂದರೆ 5 ನಿಮಿಷ ಆದರೂ ಟೈಮಿಂಗ್ ಕೊಟ್ಟಿರ್ತಾರೆ, ಬರುತ್ತೆ, ತುಂಬಿಕೊಂಡೇ ಬರೋದು ಮೆಟ್ರೋ, ಖಾಲಿ ಅಂತೂ ಇರೋದಿಲ್ಲ, ನೆಮ್ಮದಿಯಿಂದ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಬಟ್ ಇದು ಯಾಕೆ ಸುಲಿಗೆ ಇದು? ಈಗ ಫಸ್ಟ್ ಟೈಮ್ ನಾನು ಮಾತಾಡಿದಾಗ ವಲಸೆ ಅಂತ ಒಂದು ಮಾತಾಡಿದೆ. ಇವತ್ತು ಬೆಂಗಳೂರಿನವ್ರು ಯಾರೂ ಇಲ್ಲ, ಕನ್ನಡದವರು ಸ್ವಲ್ಪ ಕಮ್ಮಿ ಇದ್ದಾರೆ, ಇನ್ನು ಮಿಕ್ಕಿದವರೆಲ್ಲ ಹೊರದೇಶದವರು. ಅವ್ರಿಗೆ ಏನು ಗೊತ್ತಾ, ಬೆಂಗಳೂರು ಬಂದು ಒಂದು ವರ್ಕ್ ಸ್ಟೇಷನ್, ಅಂದರೆ ಅದನ್ನು ದುಡಿಯೋವಂಥ ಸ್ಥಳ. ಅವ್ರಿಗೆ ಅದು ಕಲುಷಿತಗೊಳ್ಳಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ, ಇಲ್ಲಿಂದ ದುಡ್ಡು ತೊಗೊಂಡು ಸಂಪಾದನೆ ಮಾಡಿ ಅವರ ರಾಜ್ಯಗಳಿಗೆ ಅವ್ರ ಮನೆಗಳಿಗೆ ತೊಗೊಂಡು ಹೋಗ್ತಾರೆ, ಅಂದರೆ ಅವರು ವಲಸಿಗರು. ಸೊ ಇದು ಆ ಸಮಸ್ಯೆ ಇದೆ. ಆ ರಾಜ್ಯದಲ್ಲಿ ಇದಕ್ಕಿಂತ ವರ್ಸ್ಟ್ ಇದೆ, ಅಲ್ಲಿ ಕೆಲಸನೇ ಸಿಗಲ್ಲ. ಸೊ ಆ ಥರದವ್ರು ಬಂದಾಗ ವಲಸೆ ಬಂತು. ವಲಸೆ ಬಂದಾಗ ಏನು ಮಾಡಿದ್ರು, ಈ ವರ್ಲ್ಡ್ ಬ್ಯಾಂಕು ಮತ್ತು ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕು ಎಲ್ಲ ಪ್ರಾಜೆಕ್ಟ್ಗಳನ್ನ ಕೊಡ್ತಾರೆ. ಏನು ಅಂದರೆ ನೀವು ಇಷ್ಟು ಕೋಟಿ ಸಾಲ ಮಾಡಿ ನಿಮಗೆ ವಲಸೆಗೆ ಇದೇನಿದೆ ಟ್ರಾನ್ಸ್ಪೋರ್ಟೇಷನ್, ಅವರಿಗೆ ಸಮಸ್ಯೆ ಆದಷ್ಟು ಅಲ್ಲೊಂದು ಮಾಫಿಯಾ ಇರುತ್ತೆ. ಈ ಮೆಟ್ರೋ ಒಂದು ಮಾಫಿಯಾ. ಸೊ ವಲಸೆ ಬರೋದು, ಇನ್ಫ್ರಾಸ್ಟ್ರಕ್ಚರ್ ಕೊಡೋದು, ಮಾಹಿತಿ ತಂತ್ರಜ್ಞಾನ, IT BT ಸಾಫ್ಟ್ವೇರ್ ಕಂಪ್ನಿಗಳು ಬೆಂಗಳೂರಲ್ಲಿ ಬರ್ತವೆ, ಜನ ಓಡಿ ಬರ್ತಾರೆ. ಆ ಜನ ದಟ್ಟಣೆಗೆ ನಮ್ಮ BMTC ಬಸ್ಸುಗಳು ಸಾಕಾಗೋದಿಲ್ಲ, ನಾವು ಮೆಟ್ರೋ ತರ್ತೀವಿ ಅಂತಾರೆ. ಮೆಟ್ರೋದಲ್ಲಿ ದುಡ್ಡು ಹಾಕ್ಸ್ತಾರೆ. ಅದೇ ಹೇಳಿದ್ನಲ್ಲ, 1,000 ಕೋಟಿ ಇದ್ದರೆ ಅದ್ರ ಮೂಲ ಬಂಡವಾಳ 10,000 ಕೋಟಿ ಅಂದರೆ 9,000 ರೂಪಾಯಿ ಹೇಳ್ಕೋಬೇಕು, ಎಲ್ಲೆಲ್ಲಿ ಹಾಕ್ಸ್ತಾರೆ. ಆಮೇಲೆ ಈಗ ಅದನ್ನು ವಸೂಲಿ ಮಾಡಬೇಕು. ಎಲ್ಲಿಂದ ವಸೂಲಿ ಮಾಡೋದು? ಹಾಕ್ತಾರೆ. ತೆರಿಗೆ ಅಂತೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ಅಟಾನಮಸ್ ಬಾಡಿ, ಸೆಂಟ್ರಲ್ಲು ಮತ್ತು ಸ್ಟೇಟದು ಒಂದು ಜಾಯಿಂಟ್ ವೆಂಚರ್ ಪ್ರಾಜೆಕ್ಟು. ಸೊ ಸೆಂಟ್ರಲ್ ಗೌರ್ಮೆಂಟಿಂದಾಗಲಿ ಮತ್ತು ಸ್ಟೇಟ್ ಗೌರ್ಮೆಂಟ್ ಡೈರೆಕ್ಟಾಗಿ ಬಡ್ಜೆಟಲ್ಲಿ ಬರೋದಿಲ್ಲ ಇದು. ಸೊ ಇವ್ರೇನು ಮಾಡ್ತಾರೆ, ಅಗಲ್ದೊರಡೆ ಇಳಿತಾ ಇದ್ದಾರೆ. ಇದು ಅಗಲ್ದೊರಡೆನೇ. ರಾಘವೇಂದ್ರ ಅವರು, ಈಗ ಒಂದು ಲಾಜಿಕ್ ಪ್ರಶ್ನೆ ಕೇಳ್ತೀನಿ ನಿಮಗೆ. ಏನಂದರೆ KSRTC ಮತ್ತು BMTCಗೆ ಆದಾಯ ಬರುವಂಥ ಉದ್ದೇಶದಿಂದ ಈ ರೇಟ್ ಆಯಿತು ಅಂದರೆ, ಈಗ ಈ ರೀತಿಯಾಗಿ ಡಬಲ್ ಮಾಡಿದ್ರೆ ವಾಪಸ್ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಏನಾದರೂ ಇದೆಯಾ? ಈಗ BMTC ಅನ್ನೋದು ಸುಮಾರು ಹಳ್ಳಿಗಳಲ್ಲಿ KSRTC ಒಂದು ಇತ್ತಪ್ಪ ಅನ್ನೋ ಥರ ಆಗಿದೆ. ಇವಾಗ KSRTC ಇದೆ ಅಂತ ಇಲ್ಲ. ಯಾಕೆಂದರೆ ಈಗ ಏನಲ್ಲ ಇವರು ಫ್ರೀ ಅಂತ ಬಿಟ್ಟರು, ನಮ್ಮ ಮಲೆನಾಡಿನ ಭಾಗದಲ್ಲಿ ಸುಮಾರು ಬಸ್ಗಳನ್ನೇ ಕ್ಯಾನ್ಸಲ್ ಆಗಿದೆ. ಇವಾಗ ಕೂಡ ಬೆಂಗಳೂರಲ್ಲಿ BTS ಬಸ್ಗಳು ಏನು BMTC ಬಸ್ಗಳು ಓಡ್ತಾ ಇದೆ, ಒಂದು ಡಿಪೋದಲ್ಲಿ 100 ಬಸ್ ಓಡ್ತಾ ಇರೋಂಥ ಬಸ್ಸು 40 ಬಸ್ಸಿಗೆ ಬಂದು ನಿಂತಿದೆ. ಆಮೇಲೆ ಆ 40 ಬಸ್ಸಲ್ಲೂ ಕೂಡ ಇವತ್ತು ಒಂದು ಟೈರ್ ಇದ್ದರೆ ಟ್ಯೂಬ್ ಇಲ್ಲ, ಟ್ಯೂಬ್ ಇದ್ದರೆ ಟೈರ್ ಇಲ್ಲ, ಸ್ಟೇರಿಂಗೇ ಇಲ್ಲ. ಇವತ್ತು ಎಲ್ಲ ಕಡೆ ನೋಡಿ, ಇವತ್ತು ಒಂದು ಕಡೆ ಏನಾದರೂ ನಾವು ಗಾಡಿ ಎತ್ಕೊಂಡು ಒಂದು ಕಾರ್ ಎತ್ಕೊಂಡು ಬೇರೆ ಆಫೀಸಿಗೆ ಕಚೇರಿಗೆ ಬರಬೇಕು ಅಂದರೆ ಒಂದು ರೋಡ್ ಗುಂಡಿಗಳಿಂದ ಇವತ್ತು ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನೊಂದು BMTC ಕೆಟ್ಟ ಬಸ್ಗಳಿಂದ ಇವತ್ತು ಜಾಮ್ ಆಗ್ತಾ ಇದೆ. ಯಾರು ಎಲ್ಲಿ ಬೇಕಾದ್ರೂ ನೋಡ್ತಾರೆ, ಒಂದು ಯಾವುದೋ ಒಂದು ಗಿಡದ ಎಣೆ ಕರೆದುಬಿಟ್ಟು ಅಲ್ಲಿ ಒಂದು ಗುಜರಿ ಬಸ್ ಅಂತ ಬೋರ್ಡ್, ಒಂದು ಗುಜರಿ ಅಂತ ಹಾಕಲ್ಲ, ಆ ಗುಜರಿ ಬಸ್ ಅಂತ ಒಂದು ಬೋರ್ಡ್ ಹಾಕೊಂಡು ನಿಂತ್ಕೊಂಡಿರ್ತಾರೆ. ಇವತ್ತು ಯಾರು ತಾನೇ ಈಗ ಮನಸ್ಸು ಮಾಡ್ತಾರೆ ಇವತ್ತು BMTC ಬಸ್ಸಲ್ಲಿ ಹೋಗೋಕ್ಕೆ? ಇವ್ರ ಬೆಲೆ ಜಾಸ್ತಿ ಮಾಡಿ ಯಾವುದೋ ಒಂದು ಮೂಲದಿಂದ ಇವರ ಸಂಪನ್ಮೂಲನ, ಇವರ ಕಣಜವನ್ನು ತುಂಬಿಸ್ಕೋಬೇಕು. ಹೇಗೋ ಆಗೋ ಮಾಡಿ ಒಂದು 3.5 ವರ್ಷ ಸರ್ಕಾರ ನಡೆಸಬೇಕು. ಯಾಕೆಂದರೆ ಸಾಕಾಗ್ಬಿಟ್ಟಿದೆ ಅವರಿಗೆ. ಈಗ ಕೊಡ್ತೇವೆ ಅಂತ ಹೇಳ್ಕೊಬಿಟ್ಟಿದ್ದಾರೆ. ಕೊಟ್ಟ ಮೇಲೆ ಇವಾಗೇನು ಡೆಲ್ಲಿ ಅಂತೂ ಹೋಗಿರೋದ್ರಿಂದ ಈಗಿನ ಯಾವ ಎಲೆಕ್ಷನ್ ಹತ್ರ ಇಲ್ಲದೇ ಇರೋದ್ರಿಂದ ಮೋಸ್ಟ್ಲಿ ಇವೆಲ್ಲ ಅವರು ತೆರವುಗೊಳಿಸ್ಬೋದು, ನಡೆಯುತ್ತೆ ತೆರವು. ಆಮೇಲೆ ಮೊನ್ನೆ ತಾನೇ ನಮಗೆ ಭಾಷಣ ಮಾಡಿದ ಮೋದಿ ಅವರು ಹೇಳ್ತಾ ಇದ್ರು, ಪ್ರಧಾನಮಂತ್ರಿಗಳು, ಇಲ್ಲ ಯಾವುದೇ ಕಾರಣಕ್ಕೂ ರೇಟ್ ಜಾಸ್ತಿ ಮಾಡಬಾರ್ದು ಅಂತ. ಅಂದರೆ ನಾವಿಲ್ಲಿ ಒಂದು ಪ್ರಶ್ನೆ ಹೇಳ್ತಾ ಇದೆ, ನಮ್ಮ ದೇಶದಲ್ಲಿ ಈಗ ರಾಷ್ಟ್ರಪತಿ ದೊಡ್ಡವರು, ಈಗ ಪ್ರಧಾನಮಂತ್ರಿ ಜಾಸ್ತಿ ಮಾಡಬಾರ್ದು ಅಂತ ಒಂದು ಮಾಧ್ಯಮದಲ್ಲಿ ಹೇಳ್ತಾ ಇರೋದನ್ನ ನಾನು ನೋಡಿಸಿದ್ದೀನಿ, ಪೇಪರಲ್ಲೂ ಬಂದಿದೆ. ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು ಕೂಡ BMRC ಅಷ್ಟು ದೊಡ್ಡದು ಒಂದು ಮಾಫಿಯಾನ ಇದಾಗಾದರೆ, ಪ್ರಧಾನಮಂತ್ರಿಗಿನ್ನ ದೊಡ್ಡ ಸಂಸ್ಥೆನ ಇದಾಗಾದರೆ ನಮ್ಮ ಒಂದು ಮೆಟ್ರೋ ಆಗಾದರೆ, ಈ ರೀತಿ ಒಂದು ಕ್ವಶನ್ ಬರ್ತಾ ಇದೆ. ಯಾಕೆಂದರೆ ಈ ಮಾತನ್ನು ಯಾಕೆ ಹೇಳ್ತೇವೆ ಅಂದರೆ, ಇವಾಗೇನು ಆ ಕುಂಭಮೇಳಕ್ಕೆ ಹಾಗೇನೆ ಮೊನ್ನೆ ಎಲ್ಲ ಒಂದು ಏನು ವಿಮಾನದ ಸಚಿವರು ಹೇಳ್ತಾರೆ, ಎಲ್ಲರಿಗೂ ಸಾಮಾನ್ಯ ದರ ಮಾಡಿಬಿಟ್ಟಿದ್ದೇವೆ ನಾವು, ಯಾವುದೇ ಕಾರಣಕ್ಕೂ ದರ ಏರ್ಸಂಗಿಲ್ಲ, 300 ಫ್ಲೈಟನ್ನು ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ದೇವೆ. ನಾವು ಅದನ್ನೆಲ್ಲ ನಂಬ್ಕೊಂಡು, ಅಯ್ಯೋ ಹೆಂಗೋ ಹೋಗ್ಬಿಡಪ್ಪ, ಹೆಂಗೋ ನಮ್ಮ DK ಶಿವಕುಮಾರ್ ಸಾಹೇಬ್ರೆ ಹೋಗ್ಬಿಟ್ಟು ಕುಂಭ ಸ್ನಾನ ಮಾಡ್ತಾವ್ರೆ, ನಾವು ಹೋಗಿ ಟಿಕೆಟ್ ಬುಕ್ ಮಾಡ್ಸೋಣ ಅಂತ ಹೋದರೆ 1 ಲಕ್ಷ 1.25 ಲಕ್ಷ ಇದೆ ರೀ. ಅಂದರೆ ಇವತ್ತು ಈ ರಾಜಕಾರಣಿಗಳು ಹೋಗಲಿ, ಸಚಿವರಾಗಿ ಒಂದು ಸಂವಿಧಾನಬದ್ಧವಾಗಿ ಇವತ್ತು ನಾ ಸಚಿವನಾಗಿದ್ದೇನೆ ಅಂತ ಹೇಳಿ ಒಂದು ಪ್ರಮಾಣ ಮಾಡಿ ಸಚಿವನಾದವನ ಮಾತಿಗೆ ಬೆಲೆ ಇಲ್ವಾ? ಹಾಗಾದರೆ ಯಾರನ್ನು ನಂಬಬೇಕು ಇವತ್ತು? ಅವ್ರು ಹೇಳಿರೋ ಸುಳ್ಳು. ಹಾಗಾದರೆ ಇವತ್ತು ಮೋದಿ ಅವರು ಭಾಷಣ ಮಾಡಿದಾಗ ನಾವು ಯಾವುದೇ ಕಾರಣಕ್ಕೂ ಮೆಟ್ರೋ ಚಾರ್ಜಿನ ಜಾಸ್ತಿ ಮಾಡಲ್ಲ ಅಂತ ಅವರು ಹೇಳಿದ್ದಾರೆ. ಇವತ್ತು ಜಾಸ್ತಿ ಇದೆ ಅಂದರೆ ಅವರ ಉತ್ತರ ಕೊಡಬೇಕಲ್ವ? ಅವ್ರ ಮಾತಿಗೆ ಮರ್ಯಾದೆ ಇಲ್ವಾ? ಹಾಗಾದರೆ ಇವತ್ತಿನ ಇಲ್ಲಿ ಏನು ವಿರೋಧ ಪಕ್ಷದಲ್ಲಿ ಇದಾರಲ್ಲ, BJP ಪಕ್ಷದವ್ರು ಕಿತ್ತಾಡೋದನ್ನ, ಈ ದರ ಏರಿಕೆ ಬಗ್ಗೆ ಬೀದಿಗಿಳಿರಿ. ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ದರ ಏರಿಕೆ ಹೀಗಾಗಿದೆ, ಜನಸಾಮಾನ್ಯರ ಜೊತೆ ನಿಂತ್ಕೊಳ್ಳಿ. ನೀವು ಹೋಗ್ಬಿಟ್ಟು ಡೆಲ್ಲಿಯಲ್ಲಿ ಇವತ್ತು ಸೋಮಣ್ಣವ್ರ ಮನೆ ಉದ್ಘಾಟನೆ ಅಂತೆ, ಎಲ್ಲ ಹೋಗ್ಬಿಟ್ಟು ಡೆಲ್ಲಿಯಲ್ಲಿ ಯಾರನ್ನ ರಾಜ್ಯಾಧ್ಯಕ್ಷರು ಮಾಡೋದು ಅಂತ ಹೋಗ್ಬಿಟ್ಟು ಚರ್ಚೆ ಮಾಡ್ತಾರೆ. ಜನಗಳು ಇವತ್ತು ಸಾಯ್ತಾವ್ರು ಇಲ್ಲಿ ಬೀದಿಗೆ ಮೆಟ್ರೋದಲ್ಲಿ. ಶಿವಕುಮಾರ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್.
ಈಗ ಮೆಟ್ರೋ ದರ ಜಾಸ್ತಿ ಮಾಡಿದಾರಲ್ಲ, ಹಾ ಮಧ್ಯಮ ವರ್ಗದವ್ರಿಗೆ ಯೂಸ್ ಇಲ್ಲ ಸರ್ ಇದು. ಹಾ ಮತ್ತೆ ಪರಿಶೀಲನೆ ಮಾಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ ಅವ್ರಿಗೆ. ಇದು ರಾಜ್ಯದವ್ರಿಗೆ ರಾಜ್ಯ ಸರ್ಕಾರದಿಂದ ಮಾಡಿರೋದ ಸೆಂಟ್ರಲ್ ಕಡೆಯಿಂದ ಮಾಡಿರೋದ ಅರ್ಥ ಆಗ್ತಾ ಇರೋದು. ಅಲ್ಲ, ಇದು ಎರಡು ಕಡೆ ಪಾತ್ರ ಇರುತ್ತೆ. ಹೌದು. ಈಗ ರಾಜ್ಯ ಸರ್ಕಾರದ್ದು ಕೂಡ ಇದರಲ್ಲಿ ಕೈವಾಡ ಅನ್ನೋದಕ್ಕಿಂತ ಪಾತ್ರ ಇರುತ್ತೆ, ಕೇಂದ್ರ ಸರ್ಕಾರದ ಕೂಡ ಪಾತ್ರ ಇರುತ್ತೆ. ಅಂದ್ರೆ ಏನೇ ಇದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಲ್ಲಿ ನ್ಯಾಯಾಲಯ ಏನ್ ಹೇಳುತ್ತೆ ಅದಕ್ಕೆ ಓಕೆ, ಬಟ್ ಇಲ್ಲಿಂದ ರಾಜ್ಯ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿರುತ್ತೆ. ಬಟ್ ಈಗ ಕೆಲವು ರಾಜಕಾರಣಿಗಳು ಹೇಳ್ತಾರೆ ನಮ್ಗೆ ಸಂಬಂಧನೇ ಇಲ್ಲ, ಕೇಂದ್ರ ಸರ್ಕಾರ ಹೋಗಿ ಮೋದಿಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಅಲ್ಲ, ರಾಜ್ಯ ಸರ್ಕಾರದ ಕೂಡ ಪಾತ್ರ ಇರುತ್ತೆ. ಮೆಟ್ರೋಗೆ ಹೋಗ್ಬೇಕಂದ್ರೆ ಪಾರ್ಕಿಂಗ್ ಚಾರ್ಜ್ ಬೇರೆ ಕಟ್ಟಬೇಕು, ಟೂ ವೀಲರ್ ತಗೊಂಡೋಗಿ. ಅದು ಪ್ಲಸ್ ಇದು ಎರಡು ಸೇರಿ ಹೋಗೋಕೆ ದುಬಾರಿ ಆಗುತ್ತೆ ಜನಗಳಿಗೆ, ಮಧ್ಯಮ ವರ್ಗದವ್ರಿಗೆ. ಆ ಕಾರಣದಿಂದ ನಾವು ಕೇಳ್ಕೊಂತೀರಿ ಕಮ್ಮಿ ಇದನ್ನ ಮರುಪರಿಶೀಲನೆ ಮಾಡಿ ಅಂತ ಕೇಳ್ಕೊಂತೀರಿ ಅಷ್ಟೇ. ಅಲ್ಲ, ಈಗ ಇದನ್ನ ಇಲ್ಲಿಗೆ ನಿಲ್ಸೋದು ಬೇಡ ಅಂತ ಹೇಳ್ತೀರ. ಇಲ್ಲ, ಈಗ ನಾವು ಮತ್ತೆ ಸೈಲೆಂಟ್ ಆದಿವಿ ಅಂತಂದ್ರೆ ಆಯ್ತು, ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಆದಿವಿ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು 1 ವರ್ಷ 2 ವರ್ಷ ಬಿಟ್ಟು ಮತ್ತೆ 100ರಷ್ಟು ಏರಿಕೆ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಒಂದು ಒಳ್ಳೆ ಅವಕಾಶ ನಿಮಗೆ ದಂಗೆ ಹೇಳೋದಕ್ಕೆ ಅಥವಾ ಈ ಒಂದು ದರ ಹೆಚ್ಚಳವನ್ನ ಕಡಿವಾಣ ಹಾಕೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ಯಾರು ಕೂಡ ಇದನ್ನ ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ಇದು ಕೇವಲ 46% ಅಲ್ಲ, 100% ಆಗಿರೋದು ಇದು. ಓಕೆ ಸರ್, ದಯವಿಟ್ಟು ಹೇಳಿ ಮರುಪರಿಶೀಲನೆ ಮಾಡಕ್ಕೆ ಹೇಳಿ ಸರ್. ಓಕೆ, ಖಂಡಿತ ನಮ್ಮ ಕಡೆಯಂತೂ ನಿರಂತರವಾಗಿ ಹೋರಾಟ ಇರುತ್ತೆ, ಕಡಿಮೆ ಆಗೋ ತನಕ ನಾವಂತೂ ಬಿಡಲ್ಲ ಸರ್. ನಿಮ್ಮ ಸಂಘಟನೆಯಿಂದ ಏನಾಗುತ್ತೋ ಗೊತ್ತಿಲ್ಲ, ಬಟ್ ನಮ್ಗೊಂದು ಸಹಕಾರ ಇರುತ್ತೆ ನಿಮಗೆ. ಯಾಕಂದ್ರೆ ಜನಸಾಮಾನ್ಯರ ಪರವಾಗಿ, ಯಾಕಂದ್ರೆ ಮೆಟ್ರೋದಲ್ಲಿ ಓಡಾಡೋರು ಜನಸಾಮಾನ್ಯರೇ, ಯಾರು ರಾಜಕಾರಣಿಗಳು ಯಾರು ವಿಐಪಿಗಳು ಮೆಟ್ರೋದಲ್ಲಿ ಓಡಾಟ ಮಾಡಲ್ಲ. ಕೂಲಿ ಕಾರ್ಮಿಕರು ಕೂಡ ಅಲ್ಲಿ ಮೆಟ್ರೋದಲ್ಲಿ ಓಡಾಟ ಮಾಡ್ತಾರೆ. ಯಾಕೆ ಬೇಗ ಹೋಗಬಹುದು ಅನ್ನೋ ಒಂದೇ ಒಂದು ಕಾರಣದಿಂದಾಗಿ. ಸ್ಪೆಷಾಲಿಟಿಯಲ್ಲಿ ಅಂತೂ ಏನು ಇಲ್ವೇ ಇಲ್ಲ, ವ್ಯವಸ್ಥೆ ಅಂತೂ ಯಾವುದೇ ರೀತಿ ಇಲ್ವೇ ಇಲ್ಲ. ಅಲ್ಲ, ಇವತ್ತು ನೋಡಿ ಮೆಟ್ರೋ ನಮ್ಮ ತಾಯಂದಿರು ಬೆಳಗ್ಗೆ 5 ಗಂಟೆ ಬಂದು ತರಕಾರಿ ತಗೊಂಡು ಮಾರೋರಿಂದ ಹಿಡಿದು ಕೊನೆಗೆ ಯಾರು IT ಕಂಪ್ನಿಯಿಂದ ಮನೆಗೆ ಬರ್ತಾನಲ್ಲ ಅಂಥ ಒಬ್ಬ ಮಧ್ಯ ವ್ಯಕ್ತಿಯಿಂದ ಹಿಡಿದು ಬಡವರಿಂದ ಇವತ್ತು ಮೆಟ್ರೋ ಉಪಯೋಗಿಸ್ತಾ ಇರೋದು. ಇವತ್ತು ಅದನ್ನೇ ಇವತ್ತು ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡ್ತಿರೋದೇ ಸರ್ಕಾರ. ಬರೀ ಮಧ್ಯಮ ವರ್ಗ ಬಡವರು ಇವರೇ ಇವ್ರ ಕಣ್ಣಿಗೆ ಕಾಣ್ತಾ ಇರೋದು. ಯಾರು ಕೂಡ ಇವತ್ತು ಅವಾಗಲೇ ಯಾರೋ ಅಮ್ಮ ಹೇಳ್ತಾ ಇದ್ರು, ಯಾರು BMW ಕಾರ್ ಅವರಿಗೆ, ಬೆನ್ಸ್ ಕಾರ್ ಅವರಿಗೆ ಯಾರಿಗೂ ಟಾರ್ಗೆಟ್ ಮಾಡಲ್ಲ ಇವರು. ಯಾಕೆಂದರೆ ಇವತ್ತು ಜನಸಾಮಾನ್ಯ ಇವತ್ತು ನೋಡಿ ಏನೋ 12 ಲಕ್ಷದವರೆಗೆ ಟ್ಯಾಕ್ಸನ್ನು ಫ್ರೀ ಮಾಡಿದ್ರು ಅಂತ ನಾವು ಖುಷಿ ಪಡ್ತಾ ಇದ್ದೀವಿ. ಅಷ್ಟರೊಳಗೆ ಮಧ್ಯಮ ವರ್ಗದವ್ರಿಗೆ ಇನ್ನೊಂದು ಪರ ಹೇಳ್ತಾರೆ. ಈ ರೀತಿ ಒಂದನ್ನು ಕೊಡೋದು 100ನ ತಗೊಳ್ಳೋದು, ಒಂದನ್ನು ಕೊಡೋದು 100ನ ತಗೊಳ್ಳೋದು, ಇದನ್ನು ಮೂಗಿಗೆ ತೆಪ್ಪೋಸವರ ಕೆಲಸ. ಯಾವುದೇ ಸರ್ಕಾರ ಆಯ್ತು ಇವತ್ತು ನೋಡಿ, ಈ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಗೆ ಈ BMRCಗೆ ಒಂದು 78% ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಭಿವೃದ್ಧಿಗೆ, 22% ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ. ಆವಾಗ ಈ ಒಂದು ದರ ಏರಿಕೆ ಕೂಡ ಕೇಂದ್ರ ಸರ್ಕಾರಕ್ಕೆ ಅಷ್ಟೇ % ಹೋಗುತ್ತೆ, ರಾಜ್ಯ ಸರ್ಕಾರಕ್ಕೆ ಅಷ್ಟೇ % ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಇದನ್ನ ನೋಡಿ, ಇವತ್ತು ಏನೇ ಜನಗಳಿಂದ ದುಡ್ಡು ತಗೋಬೇಕಾದಾಗ BJP, ಕಾಂಗ್ರೆಸ್, JDS ಎಲ್ಲರೂ ಇವ್ರು ಒಂದೇ. ಜನಗಳಿಂದ ದುಡ್ಡು ತಗೋಬೇಕು ಅಂದ್ರೆ, ಅದೇ ಜನಗಳಿಗೆ ಕೊಡಬೇಕು ಅಂದ್ರೆ ನಮ್ಮದು ಪಕ್ಷ ಇದ್ದಿದ್ರೆ ಮಾಡ್ತಾ ಇದ್ದೀವಿ, ನಮಗೆ ಓಟ್ ಹಾಕಿದ್ರೆ ಮಾಡ್ತಾ ಇದ್ದೀವಿ, ನಾವು ಬಂದಿದ್ರೆ ಮಾಡ್ತಾ ಇದ್ದೀವಿ, ಈ ಮಾತು ಹೇಳ್ತಾರೆ. ಆದ್ರೆ ನೋಡಿ, ದುಡ್ಡು ತಗೊಳ್ಬೇಕಾದ್ರೆ ಎಲ್ಲರೂ ಒಂದೇ ಅವರು. ಅದು ಮಾತ್ರ ಆನಂದ್ ಈಗ ಈ ದರ ಏರಿಕೆಯಿಂದಾಗಿ ಜನ ವಾಪಸ್ ತಮ್ಮ ಸ್ವಂತ ವಾಹನದತ್ತ ಮುಖ ಮಾಡಬಹುದು. ಯಾವನಿಗೆ ಬೇಕು ಇದು? ದಿನಕ್ಕೆ 300-400 ರೂಪಾಯಿ ಯಾಕೆ ಖರ್ಚು ಮಾಡಬೇಕು? ತಾತ್ಕಾಲಿಕವಾಗಿ ಅದರ ಯೋಚನೆ ಮಾಡ್ತಾರೆ. ಸಮಸ್ಯೆ ಬೇರೆ ತಾತ್ಕಾಲಿಕವಾಗಿ ಈಗ ನಿಮಗೆ BMTC ಮಂತ್ಲಿ ಪಾಸು ಹೋಗ್ಬೋದು, ಯಾಕೆ ತುಂಬ ಚೀಪ್ ಆಗುತ್ತೆ. 2 ವೀಲರ್ಸ್ ತಾತ್ಕಾಲಿಕ ಯೋಚನೆ ಮಾಡ್ತಾರೆ, ಬಟ್ ಆಮೇಲೆ ಮತ್ತೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಆಮೇಲೆ ಮತ್ತೆ ನೀವು ಮೆಟ್ರೋದಲ್ಲಿ ಅನಿವಾರ್ಯತೆ, ಯಾಕೆಂದರೆ ನಿಮ್ಗೆ ಅರ್ಧ ಗಂಟೆಯಲ್ಲಿ ಹೋಗೋದು ಮೆಟ್ರೋದಲ್ಲಿ ನಿಮಗೆ 1.5 ಗಂಟೆ ತೊಗೊಳುತ್ತೆ. ಉದಾಹರಣೆಗೆ ನೀವು ಕೆಂಗೇರಿಯಿಂದ ವೈಟ್ ಫೀಲ್ಡ್ಗೆ 3/4 ಗಂಟೆಯಲ್ಲಿ ಹೋಗ್ಬೋದು, 1 ಅವರಲ್ಲಿ. ಅದೇ ನೀವು 3 ಅವರ್ಸ್ ಕೊಟ್ಟರು ನಿಮ್ಮ ಕೈಯಲ್ಲಿ ಹೋಗೋಕ್ಕಾಗಲ್ಲ. ಸೊ ಇದು ಮೆಟ್ರೋ ಇವತ್ತು ಅನಿವಾರ್ಯತೆ ಆಗಿದೆ. ಆದರೆ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕು ಅಂದರೆ ಜನಗಳು ಶನಿವಾರ ಇಲ್ಲ ಅಥವಾ ಭಾನುವಾರ ಒಂದು ದಿನ ಬಹಿಷ್ಕಾರ ಹಾಕಬೇಕು. ಶನಿವಾರ ನಮ್ಮ ಕಡೆಯಿಂದ ಬಹಿಷ್ಕಾರಕ್ಕೆ ನಾನಂತೂ ಬೆಂಬಲ ಇದ್ದೀನಿ, ಬಟ್ ಕರೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅದನ್ನು ಕರೆ ಮಾಡಬೇಕು ಅಂದರೆ ಸಕ್ಸಸ್ ಮಾಡಬೇಕು. ಆ ಸಕ್ಸಸ್ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಸ್ಟ್ರಾಟಜಿ ಇದ್ದಾವೆ, ಆಯಿತಾ? ಅದು ಸ್ಟ್ರಾಟಜಿನ ಆಮೇಲೆ ನಿಧಾನವಾಗಿ ಹೋರಾಟಗಾರರು ನೀವಿದ್ದೀರಿ, ಇವರಿದ್ದಾರೆ, ಸ್ಟ್ರಾಟಜಿ ನಾವು ಇರ್ತೀವಿ, ಸ್ಟ್ರಾಟಜಿ ಮಾಡೋಣ. ಸ್ಟ್ರಾಟಜಿ ಮಾಡಿಬಿಟ್ಟು ಒಂದು ದಿನ ಮೆಟ್ರೋಗೆ ಒಂದು ಸತಿ ಬಿಸಿ ಮಟ್ಟಿದ್ರೆ, ಬೆಂಗಳೂರಿನವರು ಇಲ್ಲಪ್ಪ ಬೇರೆಯವ್ರ ಥರನೇ ಇದ್ದಾರೆ, ಇವ್ರ ಮಾತು ಕೇಳಲಿಲ್ಲ, ಒಂದು ದಿನ ನಾವು ಬಹಿಷ್ಕಾರ ಹಾಕಿದ್ರೆ ಪ್ರಪಂಚದ ಎಲ್ಲ ಕಡೆನೂ ಅದು ಮೊಳಗತ್ತೆ.
ಒಂದು ಶನಿವಾರ ಭಾನುವಾರ ಕಷ್ಟ ಆಗಲ್ಲ, ಯಾಕೆಂದರೆ ಶನಿವಾರ ಭಾನುವಾರ ಎಷ್ಟೋ IT ಕಂಪ್ನಿಗಳು ರಜಾ ಇದ್ದಾವೆ, ಸ್ವಲ್ಪ ಬೇರೆ ಕೆಲಸ ಮಾಡೋವ್ರಿಗೂ ಸ್ವಲ್ಪ ಆಗುತ್ತೆ. ಒಂದಿನ ಸಹಿಸ್ಕೋಬೇಕು, ಮಾಡ್ಕೊಂಡ್ರೆ ಅವ್ರಿಗೊಂದು ಒಂದು ಬಹಿಷ್ಕಾರ ಹಾಕಿದ್ರೆ ದಾರಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಿಷ್ಕಾರ ಹೆಂಗೆ ಹಾಕಬೇಕು ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಘಟನೆಗಳಿಂದ ಕೂತ್ಕೊಂಡು ಬ್ಯಾಕ್ ಸ್ಟೇಜಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕು. ಮಾಡಿದ್ರೆ ಖಂಡಿತ ಆಗುತ್ತೆ. ವಾಟ್ ನೆಕ್ಸ್ಟ್? ಈಗ ನಾವಂತೂ ನಮ್ಮ ಕರವೇ ಗಜಸೇನೆಯಿಂದ ಎಲ್ಲ ಕನ್ನಡಿಗರ ಪರವಾಗಿ ಈ ಒಂದು ಹೋರಾಟನ ಕೈ ಎತ್ಕೊಳ್ಳೋಕೆ ನಾವು ರೆಡಿ ಇದ್ದೇವೆ. ಅದೇ ರೀತಿ ಎಲ್ಲ ಸಂಘಟನೆಯವರು ಇದು ಒಕ್ಕೂಟ ಒಂದು ಎಲ್ಲರೂ ಮಾಡಿಕೊಂಡು ಒಕ್ಕೊರಳಿಂದ ಇವತ್ತು ಹೋರಾಟ ಮಾಡಬೇಕು. ಅದರ ಜೊತೆಗೆ ಇವತ್ತೆಲ್ಲರೂ ಜನ ಕನ್ನಡಿಗರು ಇರ್ಬೋದು, ಆ ಮೆಟ್ರೋ ಸವಾರಿ ಮಾಡುವಂಥ ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು ಇರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಆವಾಗ ಮಾತ್ರ ಒಂದು ಹೋರಾಟ ಸಕ್ಸಸ್ ಆಗುತ್ತೆ, ಒಂದು ಹೋರಾಟ ಅದು ಯಶಸ್ವಿಗೊಳ್ಳುತ್ತೆ. ಈಗ ಏನಾಗುತ್ತೆ, ಹೋರಾಟ ಅಂದ ತಕ್ಷಣ ಈಗ ನಾವು ಯಾರೋ 10 ಜನ ತಡೆದಾಗ ನಾನು ಬೇರೆ ಪಕ್ಷದವನು, ನಾನು ಹೋಗ್ತಾನೆ ಮೆಟ್ರೋದಲ್ಲಿ, ನೀವು ಯಾಕೆ ಅಂತ ಕೇಳ್ತಾರೆ. ಈಗ ನಾವೆಲ್ಲೋ ಒಂದು ಟೋಲಲ್ಲಿ ಹೋಗ್ಬಿಟ್ಟು, ನೋಡಪ್ಪ ನಾನು ರೋಡ್ ಟ್ಯಾಕ್ಸ್ ಕಟ್ಟಿ ಗಾಡಿ ತೊಗೊಂಡಿದ್ದೀನಿ, ನಾನು ಯಾಕೆ ಟೋಲ್ ಕಟ್ಟಬೇಕು ಅಂತ ನಾನು ಪ್ರಶ್ನೆ ಮಾಡ್ತಾಯಿದ್ರೆ, ಏನಪ್ಪ 30 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೊಗೊಂಡಿದ್ಯಾ, 30 ರೂಪಾಯಿ ಟೋಲ್ ಕಟ್ಟೋಕ್ಕಾಗಲ್ಲ ಅಂತ ಬೈತಾರೆ. ನಮ್ಮದು ಉದ್ದೇಶ ಅದಲ್ಲ, 30 ರೂಪಾಯಿ ಟೋಲ್ ಕಟ್ಟೋಕ್ಕಾಗಲ್ಲ ಅಂತಲ್ಲ. ಆ 30 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರೆ 3 ಲಕ್ಷ ಗಾಡಿ ಒಂದು ರೋಡಲ್ಲಿ ಹೋಗುತ್ತೆ ರೀ. ಎಷ್ಟು ದುಡ್ಡು ಆಯಿತು, ಯಾರಿಗೆ ಹೋಯ್ತಾ ದುಡ್ಡು? ಇವತ್ತು ನಾವು ಒಬ್ಬ ಹೋಟೆಲ್ ಕಾರ್ಮಿಕ, ಒಬ್ಬ ಪಾತ್ರೆ ತೊಳೆಯೋನು ಇವತ್ತು 18% GST ಕೊಡ್ತಾವನಿಗೆ. ನಾವೊಂದು ಮ್ಯಾನ್ ಪವರಲ್ಲಿ ಅವನು ತಗೊಂಡು ಅವನಿಗೆ ಪೇಮೆಂಟ್ ಕೊಡಬೇಕಾದಾಗ 10,000 ಪೇಮೆಂಟ್ ಇತ್ತು ಅಂದರೆ 1,800 ರೂಪಾಯಿ GST ಕಟ್ತಾನೆ. ಇವತ್ತು ಟ್ಯಾಕ್ಸ್ 42%. ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತಾ ಇರೋದು ಏನಕ್ಕೆ? ನಮಗೆ ಮೂಲಭೂತ ಸೌಕರ್ಯಗಳು ಕೊಡಲಿ ಸರ್ಕಾರ ಅಂತ. ಒಂದು ಎಜುಕೇಷನ್ ಆಯಿತು, ಒಂದು ಆಸ್ಪತ್ರೆ ಆಯಿತು, ಒಂದು ನೀರಾಯಿತು, ಏನೂ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಒಂದು ಶಿಕ್ಷಣ ಇಲ್ಲ. ಇವತ್ತು ಈ ಸರ್ಕಾರಿ ಶಾಲೆಗಳನ್ನೆಲ್ಲ ಮುಚ್ಚಾಕ್ತಾ ಇದ್ದಾರೆ. ನಾಯಿ ಕೋಡೆಗಳ ಥರ ಇವತ್ತು ಖಾಸಗಿ ಶಾಲೆಗಳು ಓಪನ್ ಆಗ್ತಾ ಇದೆ. ಜನಗಳ ಪ್ರಾಣ ಹಿಂಡೋದು ಅಂದರೆ ಇನ್ನೇನಿದೆ? ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಥರ ಇತ್ತೆಲ್ಲ ಗೊತ್ತಿಲ್ಲ, ನಾವು ಹುಟ್ಟಿರಲಿಲ್ಲ ಅವಾಗ. ಆದರೆ ಮತ್ತೆ ತಿರ್ಗಾ ಬರ್ತಾ ಬರ್ತಾ ಇವ್ರು ಹೇಳ್ದಂಗೆ ಯಾವುದೋ ಒಂದು ಕಂಪ್ನಿಗಳು ತಗೊಂಡ್ಬಿಟ್ಟು ಇವತ್ತು ಬ್ರಿಟಿಷ್ ಆಳ್ವಿಕೆನ ಯಾವುದೋ ಒಂದು ಇಂಡೈರೆಕ್ಟಾಗಿ ಹೇರುವಂಥ ಪ್ರಯತ್ನ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ನಾವೆಲ್ಲ ಹೇಳೋದು ಜನಗಳಿಗೆ, ಕನ್ನಡ ನಾಡಿನ ಜನಗಳಿಗೆ ನಾವು ಒಂದು ಮನವಿ ಮಾಡ್ಕೊತ ಕೈ ಮುಗಿದು ಎಲ್ಲ ಇವಾಗಾದರೂ ಒಗ್ಗಟ್ಟಾಗಿ ಬೀದಿಗಿಳಿದು ಹೋರಾಟ ಮಾಡೋಣ. ಇವರ ಮಾಡೋ ಅನಾಚಾರ ಕೆಲಸ ಯಾವುದೇ ಪಕ್ಷ ಆಗಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವರು ಮಾಡೋ ಅನಾಚಾರಗಳನ್ನು, ಭ್ರಷ್ಟಾಚಾರಗಳನ್ನು ಧ್ವನಿ ಎತ್ತಿಲ್ಲ ಅಂದರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ದೇಶ, ನಮ್ಮ ಕರ್ನಾಟಕ ಒಂದು ಯಾವುದೋ ಆಗಿರೋ ಬಾಂಗ್ಲಾದೇಶನೋ ಶ್ರೀಲಂಕನೋ ಆಗುವಂಥ ಪರಿಸ್ಥಿತಿ ಖಂಡಿತ ಬರುತ್ತೆ ಅಂತ ಈ ಮುಖಾಂತರ ನಾವು ಹೇಳ್ತೇವೆ. ಕ್ವಿಕ್ ಆಗಿ ಸರ್, ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ? ಅಲ್ಲ, ಬಹಿಷ್ಕಾರ ಇದಕ್ಕೆ ಪರಿಹಾರ ಅದೇ. ಹೌದು, ಶನಿವಾರ ಇಲ್ಲ ಭಾನುವಾರ ಒಂದು ದಿನ ಅಲ್ಲ, ಸೋಮವಾರ ಮಾಡಿದ್ರೆ ಬೇಟು. ಸೋಮವಾರ ಅತಿ ಹೆಚ್ಚು ಜನ ಮಾಡಬೇಕು. ನಮಗೇನು ತೊಂದರೆ ಏನಿಲ್ಲ. ಸ್ವಲ್ಪ ನಾವು ಸೇಫರ್ ಸೈಡ್ ಇಟ್ಕೊಂಡು ನಮ್ಮನ್ನು ಬೈಬಾರ್ದಲ್ಲ. ಕೆಲವರು ಬೈಯೋರು ಇದ್ದಾರೆ, ನಿಮ್ಗೇನು ಕೆಲಸ ಇಲ್ಲ ಬಹಿಷ್ಕಾರಕ್ಕೆ ಕಾಲ್ ಮಾಡ್ತಿದ್ದಾರೆ ಅಂತ ಬೈಯೋರು ಇದ್ದಾರೆ. ಸೊ ಸೇಫರ್ ಸೈಡ್ ಅಂದರೆ ನಮ್ಮಲ್ಲಿ ಶನಿವಾರ ಹೊಡಿಬೇಕು. ಏನು ನಡೀತಾ ಇದೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಬ್ಬರಿಗೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ 46% ಅಲ್ಲ, ಇದು 70-80% ಜಾಸ್ತಿ ಮಾಡಲಾಗಿದೆ. ಸಹಜವಾಗಿ ಈ ರೇಟ್ ಏನು ಜಾಸ್ತಿ ಆಗಿದೆಯಲ್ಲ, ಸಹಜವಾಗಿ ಜನರಿಗೂ ಕೂಡ ಒಂಥರ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಆಗ್ತಾ ಇದೆ. ಈ ದರ ಪರಿಶೀಲನೆ ಮಾಡಿ ಮತ್ತೆ ಕಡಿಮೆ ಮಾಡಬೇಕು ಅಥವಾ ಮೊದಲಿನ ಥರ ಆಗಬೇಕು ಅಂತಂದರೆ ಒಂದೇ ಒಂದು ದಾರಿ ಏನು ಅಂತಂದರೆ ನೀವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಕೇವಲ ಇಲ್ಲಿ ನಾವು ಕೂತ್ಕೊಂಡು ಮಾತನಾಡೋದು, ಫೋನ್ ಕಾಲ್ ತೊಗೊಳ್ಳೋದು, ಇದರಿಂದ ಏನೂ ಯೂಸ್ ಇಲ್ಲ. ಸೊ ಹಂಗಾಗಿ ನಿಮ್ಮ ಜೊತೆಗೆ ನಾವಿರ್ತೀವಿ. ಒಂದು ದಿನ ಫಿಕ್ಸ್ ಮಾಡ್ಕೊಳ್ಳಿ, ಅಲ್ಲಿ ಒಂದು ದಿನ ಇಡೀ ಮೆಟ್ರೋದಲ್ಲಿ ಒಬ್ಬರು ಕೂಡ ಓಡಾಟ ಮಾಡಬಾರ್ದು, ಬಹಿಷ್ಕಾರವನ್ನು ಹಾಕಿ. ಆವಾಗ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ನಾವು ಅನುಭವಿಸಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.